Hi dear friends, welcome to Global Education YouTube channel. Dear friends, ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಒಂದು ಇಂಗ್ಲಿಷ್ ಗ್ರಾಮರ್ನಲ್ಲಿ ಬರ್ತಕ್ಕಂತಹ ಇಂಗ್ಲಿಷ್ನಲ್ಲಿ ಬರ್ತಕ್ಕಂತಹ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವುದಂದ್ರೆ ವೆಕ್ಯಾಬ್ಯುಲರಿ ಸೆಕ್ಷನ್ ನಲ್ಲಿ ಬರ್ತಕ್ಕಂತಹ ಒಂದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಅನ್ನ ನಿಮ್ಮ ಮುಂದೆ ತಗೊಂಡ್ ಬಂದಿದ್ದೀನಿ. ನೋಡ್ರಿ, ನಾವು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಏನಂತಂದ್ರೆ ಸರ್ ಇಂಗ್ಲಿಷ್ ಹೇಳ್ತಾರೆ, ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ನಾವು ಏನೇನ್ ಮೆನ್ಷನ್ ಮಾಡಿದ್ವಿ ನೋಡ್ರಿ, ಇಂಗ್ಲಿಷ್ ಇರ್ತಕ್ಕಂಥದ್ದು, ರೀಸನಿಂಗ್ ಇರ್ತಕ್ಕಂಥದ್ದು, ಜಿಕೆ ಇರ್ತಕ್ಕಂಥದ್ದು. ಸರಿ, ಯಾಕ್ರಿ ಇಂಗ್ಲಿಷ್ ಜೊತೆಗೆ ರೀಸನಿಂಗ್ ಮತ್ತು ಜಿಕೆ ಅನ್ನ ಹಾಕಿದಿರಿ ಅಂತ ಕೇಳಬಹುದು. ಇಲ್ಲಿ ಇವತ್ತಿನ ಒಂದು ಲೆಸನ್ ಇರ್ತಕ್ಕಂಥದ್ದು ಕೇವಲ ಇಂಗ್ಲಿಷ್ಗೆ ಮಾತ್ರ ಸೀಮಿತ ಅಲ್ಲ, ನಿಮ್ಮ ರೀಸನಿಂಗ್ ಮತ್ತು ಜಿಕೆಗೂ ಕೂಡ ಸಹಾಯ ಮಾಡ್ತದ. ಅದು ಯಾವ ರೀತಿ ಸಹಾಯ ಮಾಡ್ತದೆ ನೀವು ಪ್ರಶ್ನೆಗಳನ್ನ ನೋಡಿದಾಗ ಗೊತ್ತಾಗತ್ತಾ ಯಾವ ರೀತಿ ಅದು ನಿಮಗೆ ಸಹಾಯ ಮಾಡ್ತದೆ ಅಂತಕ್ಕಂಥದ್ದು. ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಯುವರ್ ಎಕ್ಸಾಮಿನೇಷನ್. ಓಕೆ, ಹಿಯರ್ ಈ ಒಂದು ಕ್ಲಾಸ್ ನಲ್ಲಿ ನಾವು ಏನೇನು ಕವರ್ ಮಾಡ್ತೀವಿ, ಅಂತಕ್ಕಂಥ ನೋಡಿ. ಫಸ್ಟ್ ಇರ್ತಕ್ಕಂಥದ್ದು ಒನ್ ವರ್ಡ್ ಅಂದ್ರೆ ಏನು, ಮೊದಲಿಗೆ ಡೆಫಿನಿಷನ್ ಒನ್ ವರ್ಡ್ ಅಂದ್ರೆ ಏನು ನೋಡ್ಬೇಕಾಗತ್ತೆ. ಅದ್ರ ಜೊತೆಗೆ ಈಜಿ ಟ್ರಿಕ್ಸ್ ಗಳು ಬರ್ತಾವೆ, ಯಾವ ರೀತಿ ಒನ್ ವರ್ಡ್ ಅನ್ನ ನೀವು ಐಡೆಂಟಿಫೈ ಮಾಡಬೇಕು ಅನ್ನೋದನ್ನ ಈ ಅವಧಿಯಲ್ಲಿ ಕಲಿತೀರಾ. ಅದ್ರ ಜೊತೆಗೆ ಪ್ರೀವಿಯಸ್ ಇಯರ್ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನ ಆಯ್ಕೆ ಮಾಡ್ಕೊಂಡಿದೀವಿ, ಆ ಪ್ರಶ್ನೆಗಳನ್ನ ಇಲ್ಲಿ ಅನಲೈಸಿಸ್ ಮಾಡ್ಲಾಗುತ್ತೆ. ನೆಕ್ಸ್ಟ್ ನೋಡ್ರಿ ಏನಿರ್ತದ, ಹೌ ಒನ್ ವರ್ಡ್ ಹೆಲ್ಪ್ಸ್ ಫಾರ್ ಅನಲಾಗಿ. ಅನಲಾಗಿಯಲ್ಲಿ ಬರ್ತಕ್ಕಂಥದ್ದು, ಅನಲಾಗಿಯಲ್ಲಿ ನಿಮ್ಗೆ ಯಾವ ರೀತಿ ಈ ಒಂದು ಟಾಪಿಕ್ ಹಿಡಿತದ. ಅದ್ರ ಜೊತೆಗೆ ಜನರಲ್ ನಾಲೆಜ್ ನಲ್ಲಿಯೂ ಕೂಡ ಈ ಪ್ರಶ್ನೆಗಳು ಬರ್ತಾವ. ಯಾರು ನೀವು ಕ್ವಶನ್ ಪೇಪರ್ ಅನ್ನ ಬಿಡಿಸ್ತಾ ಇದ್ದೀರಾ ಜಿಕೆ ಅಥವಾ ರೀಸನಿಂಗ್ ಅನ್ನ, ನೀವು ಏನಪ್ಪಾ ಅಂತಂದ್ರೆ ಈ ಟಾಪಿಕ್ ಅನ್ನ ಚೆನ್ನಾಗಿ ಕಲಿತ್ರೆ ಅಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಐದಾರು ನೀವು ಏನಪ್ಪಾ ಅಂದ್ರೆ ಹಿಂದಿ ಸಬ್ಜೆಕ್ಟ್ ಇರ್ಬೋದು ಅಥವಾ ಇಂಗ್ಲಿಷ್ ಸಬ್ಜೆಕ್ಟ್ ಇರ್ಬೋದು, ಈ ಕ್ಲಾಸ್ ಅನ್ನ ದಯವಿಟ್ಟು ವೀಕ್ಷಿಸಿ ಅಂತ ಹೇಳ್ತಾ ಒಂದು ಲೈಕ್ ಒಂದು ಕಮೆಂಟ್ ಅನ್ನ ಕೊಡಿ ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಏನಪ್ಪಾ ಅಂದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಡೈರೆಕ್ಟ್ ಏನಪ್ಪಾ ಅಂದ್ರೆ ಟಾಪಿಕ್ ನಾವು ಮೂವ್ ಆಗಿಬಿಡೋಣ. ಇಲ್ಲಿ ಇರ್ತಕ್ಕಂಥದ್ದು ಏನಿದೆ ಅಂತಂದ್ರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು ಇವತ್ತಿನ ನಮ್ಮ ಟಾಪಿಕ್, ಇಂಪಾರ್ಟೆಂಟ್ ಟಾಪಿಕ್. ವೆಕ್ಯಾಬ್ಯುಲರಿ ಸೆಕ್ಷನ್ ಅಲ್ಲಿ ಬರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಯಾವ್ದಂದ್ರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಓಕೆ, ಹಂಗಂದ್ರೆ ಏನ್ ಸರ ಅಂತಕ್ಕಂಥದ್ದನ್ನ ಇಲ್ಲಿ ನೋಡೋಣ. ಈಗ ನೋಡ್ರಿ ಏನಿದೆ ಅಂತಂದ್ರೆ ಇಟ್ ಇಸ್ ಕೀ ಕಾಂಪೋನೆಂಟ್ ಆಫ್ ವೆಕ್ಯಾಬ್ಯುಲರಿ. ನೋಡ್ರಿ, ವೆಕ್ಯಾಬ್ಯುಲರಿಯ ಒಂದು ಕೀ ಕಾಂಪೋನೆಂಟ್, ವೆರಿ ಇಂಪಾರ್ಟೆಂಟ್ ಕಾಂಪೋನೆಂಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಏನ್ ಹಂಗಂತಂದ್ರೆ ನೋಡ್ರಿ, ಇಟ್ ರಿಕ್ವೈರ್ಸ್ ದ ರಿಪ್ಲೇಸ್ಮೆಂಟ್ ಆಫ್ ಅ ಸೆಂಟೆನ್ಸ್. ಇಟ್ ರಿಕ್ವೈರ್ಸ್, ಕನ್ನಡದಲ್ಲಿ ಹೇಳಂತ ಅರ್ಥ ಆಗುತ್ತೆ ನೋಡ್ರಿ. ಇಟ್ ರಿಕ್ವೈರ್ಸ್ ದ ರಿಪ್ಲೇಸ್ಮೆಂಟ್ ಆಫ್ ಅ ಸೆಂಟೆನ್ಸ್. ಸೆಂಟೆನ್ಸ್ ರಿಪ್ಲೇಸ್ಮೆಂಟ್ ಅಂದ್ರೆ ಗೊತ್ತಿರ್ತದ, ರಿಪ್ಲೇಸ್ ಮಾಡೋದು ಏನನ್ನ, ಆಫ್ ಅ ಸೆಂಟೆನ್ಸ್ ವಿತ್ ಆನ್ ಅಪ್ರೋಪ್ರಿಯೇಟ್ ಸಿಂಗಲ್ ವರ್ಡ್. ಸಿಂಗಲ್ ವರ್ಡ್ ಅಂದ್ರೆ ಒಂದು ಶಬ್ದ. ಸಿಂಗಲ್ ವರ್ಡ್ ಅಂದ್ರೆ ಇಲ್ಲಿ ಒಂದು ಶಬ್ದ ಅಂತ ಅರ್ಥವನ್ನ ಕೊಡೋದು. ಸಿಂಗಲ್ ವರ್ಡ್ ಮೀನ್ಸ್ ಒಂದು ಶಬ್ದ. ಇಟ್ requires the replacement of a sentence. Sentence ಅಂದ್ರೆ ನಿಮ್ಗೆ ಗೊತ್ತಿರ್ತದ, sentence is the group of words which makes complete meaning. ವಾಕ್ಯ ಇರ್ತದ, ಒಂದು ವಾಕ್ಯವನ್ನ ಕೇವಲ ಒಂದು ಶಬ್ದ ಏನ್ ಮಾಡ್ಬೇಕಂತಂದ್ರೆ ರಿಪ್ಲೇಸ್ ಮಾಡಬೇಕು. ಒಂದು ವಾಕ್ಯವನ್ನ ಏನ್ ಮಾಡ್ಬೇಕು, ಒಂದು ವಾಕ್ಯವನ್ನ ಒಂದು ಶಬ್ದ ರಿಪ್ಲೇಸ್ ಮಾಡೋ. ಫಾರ್ ಎಕ್ಸಾಂಪಲ್ ನೋಡ್ರಿ, ಒಂದು ಸೆಂಟೆನ್ಸ್ ಅನ್ನ ಬರೀತೀನಿ, ಒನ್ ವರ್ಡ್ ಅಂದ್ರೆ ನಿಮ್ಗೆ ಕ್ಲಿಯರ್ ಆಗಿ ಬಿಡ್ತದ. ನೋಡ್ರಿ, ನಮಗೆ ಅಥವಾ ನಿಮಗೆ ಎಲ್ಲರಿಗೂ ಏನಪ್ಪಾ ಅಂದ್ರೆ ಶಿಕ್ಷಣ ನೀಡುವವನೇ. ಶಿಕ್ಷಣ ಸಾರಿ, ಇಲ್ಲಿ ನೋಡ್ರಿ, ನಮಗೆ ಶಿಕ್ಷಣ ನೀಡುವವನೇ ಅಂತಕ್ಕಂಥದ್ದನ್ನ ಇಷ್ಟು ಬರೆದು ಬಿಡ್ತಾ ಇದ್ದೀನಿ ನಾನು. ನೋಡ್ರಿ, ನಮಗೆ ಶಿಕ್ಷಣ ನೀಡುವವನೇ, ನೀವು ಏನನ್ನ ಬರೀಬಹುದು ಹೇಳ್ರಿ. ಎಕ್ಸಾಂಪಲ್ ಇಲ್ಲಿ ಏನ್ ಬರೀತೀರಿ ಹೇಳ್ರಿ ನೀವು, ನಮಗೆ ಶಿಕ್ಷಣ ನೀಡುವವನೇ ಶಿಕ್ಷಕ. ಏನಂತ ಬರೀತೀರಿ ಇಲ್ಲಿ, ಶಿಕ್ಷಕ. ನೋಡ್ರಿ, ನೀವು ಈ ವರ್ಡ್ ಅನ್ನ ಬರೆದಾಗ, ಶಿಕ್ಷಕನ್ನು ವರ್ಡ್ ಅನ್ನ ಬರೆದಾಗ ಅದು ಅರ್ಥವನ್ನ ಕೊಟ್ಬಿಡ್ತದೆ. ಏನಂತ ಅರ್ಥ ಕೊಡ್ತದ, ಶಿಕ್ಷಕ ಅಂದ್ರೆ ಯಾರು, ನಿಮಗೆ ಕಲಿಸ್ಲಾ ಅಂತಕ್ಕಂಥವ್, ಯಾರು ಕಲಿಸ್ತಾರ ಅವ್ರಿಗೆ ಶಿಕ್ಷಕ ಅಂತೀವಿ. ವಿದ್ಯೆಯನ್ನ ಕಲಿಸುವ ಆತವನೇ ಶಿಕ್ಷಕ, ವಿದ್ಯೆಯನ್ನ ಕಲಿಸುವವನೇ ಶಿಕ್ಷಕ. ನಿಮಗೆ ನೋಡ್ರಿ, ನಮಗೆ ಶಿಕ್ಷಣ ನೀಡುವವನೇ ಯಾರು, ಶಿಕ್ಷಕ. ಶಿಕ್ಷಕ ಅನ್ನೋದು ಕೇವಲ ಏನಪ್ಪಾ ಅಂದ್ರೆ ಒಂದು ಶಬ್ದ ಇದೆ. ಶಿಕ್ಷಕ ಅನ್ನೋದು ಒಂದು ಶಬ್ದ ಇದೆ. ಈ ಒಂದು ವಾಕ್ಯಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಒಂದು ಶಬ್ದದಲ್ಲಿ ಬರಿತೀವಿ. ಹಾಗಾದ್ರೆ ಅದೇ ರೀತಿ ನಾವು ವೈದ್ಯ ಅಂತ ಬರೆದಾಗ ಇದಕ್ಕೆ ಏನ್ ಕೊಡ್ಬೋದು, ಯಾರು ಏನಪ್ಪಾ ಅಂದ್ರ ರೋಗಗಳನ್ನ ಏನಪ್ಪಾ ಅಂದ್ರೆ ಯಾರು ನಮಗೆ ಚಿಕಿತ್ಸೆಯನ್ನ ನೀಡ್ತಾ ನಮ್ಗೆ ಏನ್ ಕರಿತೀವಿ ನಾವು, ವೈದ್ಯ ಅಂತ ಕರಿತೀವಿ. ನಮಗೆ ಕಾಯಿಲೆ ಆದಾಗ ಚಿಕಿತ್ಸೆ ನೀಡುವವನೇ ಯಾರು, ವೈದ್ಯ. ಏನಂತ ಅರ್ಥ ಆಗ್ತದ ಇಲ್ಲಿ, ನಮಗೆ ಕಾಯಿಲೆ ಆದಾಗ ಚಿಕಿತ್ಸೆ ನೀಡುವವನೇ ವೈದ್ಯ ಅಂತಕ್ಕಂಥ ಒಂದು ಶಬ್ದ ಇಡೀ ಪೂರ್ಣ ವಾಕ್ಯವನ್ನ ಒಂದ್ ಇದ್ರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ರೀಪ್ರೆಸೆಂಟ್ ಅನ್ನ ಮಾಡ್ತೀವಿ. ಇದಕ್ಕೆ ಏನ್ ಕರಿತೀವಿ ಅಂದ್ರೆ ಒನ್ ವರ್ಡ್ ಅಂತ ಕರಿತೀವಿ. ನೋಡ್ರಿ ಇನ್ನೊಂದ್ಸರಿ, ಇಟ್ ರಿಕ್ವೈರ್ಸ್ ದ ರಿಪ್ಲೇಸ್ಮೆಂಟ್ ಆಫ್ ಅ ಸೆಂಟೆನ್ಸ್. ಒಂದು ವಾಕ್ಯದ ಬದಲಾಗಿ
ವಿತ್ ಇನ್ ಅಪ್ರೋಪ್ರಿಯೇಟ್ ಸಿಂಗಲ್ ವರ್ಡ್. ಅಪ್ರೋಪ್ರಿಯೇಟ್ ಅಂತಂದ್ರೆ ಅದಕ್ಕೆ ಅರ್ಥ ಏನಪ್ಪಾ ಅಂದ್ರೆ ಕರೆಕ್ಟ್ ಇರಬೇಕು, ಅದನ್ನ ರೀಪ್ರೆಸೆಂಟ್ ಮಾಡಬೇಕು. ಏನಾಗ್ತಾ ಇದೆ ಇಲ್ಲಿ ಒಂದು ಸೆಂಟೆನ್ಸ್ ಇರ್ತದ, ಆ ಸೆಂಟೆನ್ಸ್ ಅನ್ನ ಕೇವಲ ನೀವು ಒಂದು ಶಬ್ದದಲ್ಲಿ ಹೇಳಬೇಕು. ಅದಕ್ಕೆ ಏನ್ ಕರಿತೀವಿ ಅಂತ ನಾವು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಹಂಗಾರೆ ಎಕ್ಸಾಮ್ ನಲ್ಲಿ ಇದ್ರ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ತಾವ, ಕೆಲವೊಂದಿಷ್ಟು ಸೆಕ್ಷನ್ಸ್ ಇದಾವ, ಆ ಸೆಕ್ಷನ್ಸ್ ಅನ್ನ ಕವರ್ ಮಾಡ್ಕೊಂಡ್ಬಿಟ್ರೆ ನೀವು ಅಲ್ಲಿ ಕ್ಲಿಯರ್ ಆಗಿ ಮಾಡಬಹುದು. ಫಾರ್ ಎಕ್ಸಾಂಪಲ್ ಇದನ್ನ ಅನಾಲಜಿಯಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ, ಇಲ್ಲೊಂದು ಕೊಟ್ಟಿರ್ತಾನ, ಇಲ್ಲಿ ಕೊಟ್ಟಿಲ್ಲ ಹಿಂಗ ಪಾಸಿಟಿವ್ ಇದು ನೋಡ್ರಿ, ಈ ತರ ಕೊಟ್ಟಿರ್ತಾನ, ಶಿಕ್ಷಕ ಶಿಕ್ಷಣ ನೀಡುವವನೇ, ಈ ತರ ಕೊಟ್ಟು ಶಿಕ್ಷಕ ಅಂತ ಕೊಡ್ತಾನೆ. ಹಾಗಾದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ರೋಗವನ್ನ ಟ್ರೀಟ್ ಮಾಡೋವನೇ ಏನಂತ ಇರತ್ತ ಕೊಟ್ಟು ಇಲ್ಲಿ ಡ್ಯಾಶ್ ಕೊಡ್ತಾನೆ, ಅಲ್ಲಿ ಏನ್ ಬರೀಬೇಕು ನೀವು ವೈದ್ಯ ಅಂತ ಬರೀಬೇಕು. ಈ ರೀತಿ ಅನಾಲಜಿಯಲ್ಲಿ ಪ್ರಶ್ನೆಗಳು ಬರ್ತಾವ. ಸೊ ಅನಾಲಜಿ ಅಂತಕ್ಕಂಥದ್ದು ರೀಸನಿಂಗ್ ಅಲ್ಲಿ ಬರ್ತಕ್ಕಂಥ ಟಾಪಿಕ್. ಇನ್ನು ಡೈರೆಕ್ಟ್ ನೀವು ಏನ್ ಬಂತಂದ್ರೆ ಇಲ್ಲಿ ಜಿ ಕೆ ಅಲ್ಲಿ ಬಂತಂದ್ರೆ ಕೆಲವೊಂದಿಷ್ಟು ಸೈನ್ಸ್ ಸೆಕ್ಷನ್ ಬರ್ತಾವ, ಅಲ್ಲಿ ನೆಕ್ಸ್ಟ್ ನೀವು ಟಾಪಿಕ್ ವೈಸ್ ನೋಡಿದಾಗ ಕ್ಲಿಯರ್ ಆಗತ್ತೆ. ಓಕೆ, ಇದು ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಟಾಪಿಕ್ ಆಗತ್ತೆ. ಇಲ್ಲಿ ಕೆಲವೊಂದಿಷ್ಟು ಏನಪ್ಪಾ ಅಂತಂದ್ರೆ ಮೇನ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ನೆನಪಿಡ್ತಾ ಹೋಗ್ಬೇಕು. ನಿಮ್ಗೆ ಡೈರೆಕ್ಟ್ ಏನಾಗತ್ತಪ್ಪ ಅಂದ್ರೆ ಎಕ್ಸಾಮ್ ನಲ್ಲಿ ಹೆಲ್ಪ್ ಆಗತ್ತ. ಏನೇನ್ ನೆನಪಿಡ್ಬೇಕು, ಯಾವ ರೀತಿ ಒನ್ ವರ್ಡ್ ಅನ್ನ ಕೇಳ್ತಾನೆ, ಫಸ್ಟ್ ಬರ್ತಕ್ಕಂಥದ್ದು ಫೋಬಿಯಾ ಮೇಲೆ ಪ್ರಶ್ನೆಗಳು ಬರ್ತವೆ. ಒನ್ ವರ್ಡ್ ನಲ್ಲಿ ಬರ್ತಕ್ಕಂಥದ್ದು ಯಾವ ಫೋಬಿಯಾ, ಯಾರು ಕ್ವಶನ್ ಪೇಪರ್ ನ ಅನಲೈಸಿಸ್ ಮಾಡ್ತಾ ಅವರು ಇವನ್ನ ನೋಡಿರ್ತೀರ. ಓಕೆ, ಫೋಬಿಯಾ ಅಂತಂದ್ರೆ ಏನಿಲ್ಲ ಅರ್ಥ ಅಂದ್ರೆ ಭಯ ಅಂತಕ್ಕಂಥ ಅರ್ಥವನ್ನ ಕೊಡ್ತದ. ಫೋಬಿಯಾ ಮೀನ್ಸ್ ಭಯ. ನೋಡ್ರಿ, ಫೋಬಿಯಾ ಅಂತಂದ್ರೆ ಭಯ. ಇಲ್ಲಿ ಈ ಎಲ್ಲವೂ ಕೂಡ ಏನಂತಂದ್ರೆ ಭಯಗಳನ್ನ ಹೊಂದಿರ್ತಾವ. ಕೆಲವೊಂದಿಷ್ಟು ಬೇರೆ ಬೇರೆ ಭಯ ಇರ್ತಾವ, ಕೆಲವೊಬ್ಬರಿಗೆ ಬೇರೆ ಬೇರೆ ಭಯಗಳಿರ್ತಾವ. ಅವುಗಳಿಗೆ ಏನಂತಾರೆ ಅಂತಕ್ಕಂಥದ್ದನ್ನ ಒನ್ ವರ್ಡ್ ನೀವು ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ. ಫಸ್ಟ್ ಪಾಯಿಂಟ್ ನೋಡ್ರಿ, ಫಿಯರ್ ಆಫ್ ಹೈಟ್. ಹೈಟ್ ಅಂದ್ರೆ ಗೊತ್ತಾಗತ್ತ ಎತ್ತರ. ಫಿಯರ್ ಆಫ್ ಹೈಟ್ ಅಂದ್ರೆ ಎತ್ತರ ಅನ್ನುವಂತ ಅರ್ಥ ಕೊಡ್ತದ. ಫಿಯರ್ ಆಫ್ ಹೈಟ್, ಹೈಟ್ ಎತ್ತರಕ್ಕೆ ಹೋದಂಗ ನೀವು ಭಯ ಆಗ್ತಂದ್ರೆ ಕೆಲವೊಬ್ರಿಗೆ, ನೀವು ಎಷ್ಟಂದ್ರೆ ಬ್ರಿಡ್ಜ್ ಮೇಲೆ ಆಗಿರ್ಬೋದು ಅಥವಾ ಗುಡ್ಡದ ಮೇಲೆ ನಿಂತಾಗ ಏನಾಗಿರ್ತದೆ, ಕೆಳಗಡೆ ನೋಡ್ರಿ ಏನಾಗುತ್ತೆ ಭಯ ಆಗತ್ತೆ. ಅದಕ್ಕೇನು ಒನ್ ವರ್ಡ್ ಅಲ್ಲಿ ಏನ್ಬೋದು ಅಂತ ನಾವು ಅಕ್ರೋಫೋಬಿಯಾ ಅಂತ ಕರಿತೀವಿ. ಅದಕ್ಕೆ ಏನ್ ಕರಿತೀವಿ, ಅದಕ್ಕೆ ಅಕ್ರೋಫೋಬಿಯಾ ಅಂತಂದ್ರೆ ಎತ್ತರವನ್ನ ನೋಡಿದಾಗ ಭಯ ಆಗ್ತಕ್ಕಂಥದ್ದು ಏನು, ಅಕ್ರೋಫೋಬಿಯಾ. ಅದೇ ರೀತಿ ಫಿಯರ್ ಆಫ್ ಕ್ರೌಡ್. ಕ್ರೌಡ್ ಮೀನ್ಸ್ ಜನಜಂಗುಳಿ ಅಥವಾ ಜನಸಂದಣಿಯನ್ನ ನೋಡಿದಾಗ ಭಯ ಆಗ್ತಕ್ಕಂಥದ್ದು ಯಾವುದು, ಡೆಮೋಫೋಬಿಯಾ ಅಂತ ಕರಿತೀವಿ. ಡೆಮೋಫೋಬಿಯಾ ಅಂತ ಕರಿತೀವಿ. ನೀವು ಡೆಮೋಗ್ರಫಿ ಅಂತಕ್ಕಂಥದ್ದನ್ನ ಈಗ ಆಲ್ರೆಡಿ ಕಲ್ತಿದ್ದೀರಾ. ಓಕೆ, ಡೆಮೋಗ್ರಫಿ ಅನ್ನೋದು ಒನ್ ವರ್ಡ್ ಅಲ್ಲಿ ಬಂದಿರ್ತದ, ನೀವು ಜಿ ಕೆ ಅಲ್ಲಿ ಕೂಡ ಓದಿರ್ತೀರಿ. ಏನು ಡೆಮೋಗ್ರಫಿ ಮೀನ್ಸ್ ಸ್ಟಡಿ ಆಫ್ ಪಾಪ್ಯುಲೇಷನ್. ಪಾಪ್ಯುಲೇಷನ್, ಸ್ಟಡಿ ಆಫ್ ಪಾಪ್ಯುಲೇಷನ್. ನೋಡ್ರಿ ಒಂದಕ್ಕೊಂದು ಹೆಂಗ್ ರಿಲೇಟೆಡ್ ಇರ್ತಾವ, ಜಿ ಕೆ ಆಗಿರ್ಬೋದು ಅಥವಾ ರೀಸನಿಂಗ್ ಅಲ್ಲಿ ಆ ರೀತಿ ಪ್ರಶ್ನೆಗಳು ಬರ್ತಾವ. ಇಲ್ಲಿ ನೋಡ್ರಿ ನೀವೇನಂದ್ರೆ ಕ್ರೌಡ್ ಅಂತ ನೋಡಿದ್ರಿ, ಇಲ್ಲಿ ಏನಿದೆ ಡೆಮೋಫೋಬಿಯಾ ಅಂತಂದ್ರೆ ಜನವನ್ನ ನೋಡಿ ಭಯ ಪಡೋದು. ಇನ್ನು ಡೆಮೋಫೋಬಿಯಾ, ವಾಟ್ ಈಸ್ ಡೆಮೋಗ್ರಫಿ ಅಂತ ಕೇಳ್ತಾರೆ, ಸ್ಟಡಿ ಆಫ್ ಪಾಪ್ಯುಲೇಷನ್. ಇಷ್ಟು ಮಾಡಿದ್ರೆ ನೀವು ಜಿ ಕೆ ಅಲ್ಲಿ ಆನ್ಸರ್ ಮಾಡಬಹುದು. ಡೆಮೋ ಓಕೆ, ಇಟ್ ಮೀನ್ಸ್ ಕ್ರೌಡ್, ಜನಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಡೆಮೋಗ್ರಫಿ, ಜನಸಂಖ್ಯೆ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಡೆಮೋಗ್ರಫಿ ಅಂತ ಕರಿತೀವಿ. ಜನಗಳನ್ನ ನೋಡಿ ಭಯ ಪಡೋದಕ್ಕೆ ಏನ್ ಕರಿತೀವಿ ಅಂದ್ರೆ ಡೆಮೋಫೋಬಿಯಾ. ಇಲ್ಲಿ ಡೆಮೋ ಇದೆ, ಇಲ್ಲಿ ಫೋಬಿಯಾ ಇದೆ. ಫೋಬಿಯಾ ಅಂದ್ರೆ ಭಯ ಗೊತ್ತಿದೆ, ಜನರ ಕಂಡ್ರೆ ಭಯ ಆಗೋದಕ್ಕೆ ಏನ್ ಕರಿತೀವಿ ಅಂದ್ರೆ ನಾವು ಡೆಮೋಫೋಬಿಯಾ. ಫೋಬಿಯಾ ಅಂತಂದ್ರೆ ಕಾನ್ಸೆಪ್ಟ್ ಏನಿರ್ಬೇಕು, ಭಯ ಅಂತಕ್ಕಂದಿರ್ಬೇಕು. ಅದೇ ರೀತಿ ನೋಡ್ರಿ, ಫಿಯರ್ ಆಫ್ ವುಮೆನ್. ವುಮೆನ್ ಅಂತಂದ್ರೆ ಮಹಿಳೆಯರನ್ನ ನೋಡಿದಾಗ ಭಯ ಪಡೋದಕ್ಕೆ ಏನ್ ಕರಿತೀವಿ ಅಂದ್ರೆ ನಾವು ಗೈನೋಫೋಬಿಯಾ ಅಂತ ಕರಿತೀವಿ. ಈ ಗೈನೋ ವರ್ಡ್ ಅನ್ನ ಇಟ್ಕೊಂಡು ಡಾಕ್ಟರ್ ಹೂ ಟ್ರೀಟ್ಸ್ ಫಿಮೇಲ್ ಡಿಸೀಸಸ್ ಅಥವಾ ಫಿಮೇಲ್ ಅಂತಂದ್ರೆ ವುಮೆನ್ ಡಿಸೀಸಸ್ ಅಥವಾ ಫಿಮೇಲ್ ಡಿಸೀಸ್ ಅಂದ್ರೆ ಗೈನಕಾಲಜಿಸ್ಟ್ ಅಂತ ಕಲಿತೀರಿ ನೀವು. ಜಿ ಕೆ ಅಲ್ಲಿ ಬರ್ತಕ್ಕಂಥದ್ದು ಗೈನಕಾಲಜಿಸ್ಟ್. ಏನಪ್ಪಾ ಅಂತಂದ್ರೆ ಮಹಿಳೆಯರನ್ನ ಟ್ರೀಟ್ ಮಾಡ್ತಕ್ಕಂಥ ಡಾಕ್ಟರ್ ಏನ್ ಕರಿತೀವಿ ನಾವು ಗೈನಕಾಲಜಿಸ್ಟ್ ಅಂತ ಕರಿತೀವಿ. ಮಹಿಳೆಯರನ್ನ ನೋಡಿ ಭಯ ಪಡೋರ್ಗೆ ಏನ್ ಕರಿತೀವಿ ಅಂದ್ರೆ ಗೈನೋಫೋಬಿಯಾ ಅಂತ ಕರಿತೀವಿ. ನಿಮ್ಗೆ ಏನ್ ಗೊತ್ತಿರಬೇಕು, ಗೈನೋ ಅಂತಂದ್ರೆ ಮಹಿಳೆ, ಏನೋ ವರ್ಡ್ ಬಂತಂದ್ರೆ ಅಲ್ಲಿ ವುಮೆನ್ ಅಂತಕ್ಕಂಥದ್ದನ್ನ ತಗೋಬೇಕಾಗ್ತದ. ಡೆಮೋ ಬಂತಂದ್ರೆ ಜನ ಅಂತಕ್ಕಂಥದ್ದು ತಗೋಬೇಕಾಗ್ತದ. ಇವು ಟ್ರಿಕ್ಸ್ ಅನ್ನ ನೆನ್ಪಿಟ್ಕೋಬೇಕು ನೀವು ಎರಡೂದ್ರಲ್ಲಿ, ಜಿ ಕೆ ಇರ್ಬೋದು, ರೀಸನಿಂಗ್ ಇರ್ಬೋದು, ಇಂಗ್ಲಿಷ್ ನಲ್ಲಿ ಇರ್ಬೋದು. ನೆಕ್ಸ್ಟ್ ನೋಡ್ರಿ, ಟ್ರೀಸ್ ಅಂತಕ್ಕಂಥದ್ದು ನೀವು ನೋಡ್ರಿ ಸ್ಟಡಿ ಆಫ್ ಟ್ರೀಸ್ ಕಾಲ್ ಡೆಂಡ್ರಾಲಜಿ ಅಂತ ಕಲಿತೀರಿ. ಇಲ್ಲಿ ಟ್ರೀಸ್ ಅನ್ನ ನೋಡಿ ಭಯ ಪಡೋರ್ಗೆ ಏನ್ ಕರಿತೀವಿ ಅಂದ್ರೆ ಡೆಂಡ್ರೋಫೋಬಿಯಾ ಅಂತ ಕರಿತೀವಿ. ಏನಂತ ಕರಿತೀವಿ ನಾವು ಇಲ್ಲಿ ಡೆಂಡ್ರೋಫೋಬಿಯಾ. ಸ್ಟಡಿ ಆಫ್ ಟ್ರೀಸ್ ಇಸ್ ಕಾಲ್ ಡೆಂಡ್ರಾಲಜಿ ಅಂತಕ್ಕಂಥದ್ದನ್ನ ನಾವು ಕಲಿತೀವಿ. ಅದೇ ರೀತಿ ಮುಂದಿನ ನೋಡ್ರಿ, ಫಿಯರ್ ಆಫ್ ಕಲರ್ಸ್ ಗಳನ್ನ ನೋಡಿದ್ರೆ ಕೆಲವೊಬ್ಬರಿಗೆ ಭಯ ಆಗತ್ತೆ. ಕಲರ್ಸ್ ಮೀನ್ಸ್ ಕ್ರೋಮೋಫೋಬಿಯಾ. ಕ್ರೋಮೋ ಮೀನ್ಸ್ ಕಲರ್, ಇದು ನೆನಪಿರ್ಬೇಕು ನಿಮ್ಗೆ, ಬಹಳಷ್ಟು ಮ್ಯಾಕ್ಸಿಮಮ್ ಟೈಮ್ ಕೇಳ್ತಾರ. ಕ್ರೋಮೋಫೋಬಿಯಾ, ಕ್ರೋಮೋ ಮೀನ್ಸ್ ಕಲರ್. ಕ್ರೋಮೋಸೋಮ್ಸ್ ಮೀನ್ಸ್ ವರ್ಣತಂತು. ವರ್ಣ ಅಂತಂದ್ರೆ ಏನ್, ಬಣ್ಣ. ವರ್ಣ ಅಂದ್ರೆ ಏನಿಲ್ಲ ನಮ್ಗೆ ಬಣ್ಣ ಅರ್ಥವನ್ನ ಕೊಡ್ತದ. ಈ ಹಿಂಟ್ ವರ್ಡ್ಸ್ ನಿಮ್ಗೆ ನೆನಪಿರ್ಬೇಕು, ಯಾವುದೇ ಎಕ್ಸಾಮ್ಸ್ ನಲ್ಲಿ ಬಂದ್ರು ಕೂಡ ಕ್ರ್ಯಾಕ್ ಮಾಡಬಹುದು. ಕ್ರೋಮಾ ಮೀನ್ಸ್ ಕಲರ್, ಕ್ರೋಮೋಫೋಬಿಯಾ ಮೀನ್ಸ್ ಕಲರ್ ನೋಡಿ ಭಯ ಆಗೋದು. ಕ್ರೋಮೋಸೋಮ್ಸ್ ಮೀನ್ಸ್ ವರ್ಣತಂತು. ಓಕೆ, ಈ ರೀತಿ ಅರ್ಥವನ್ನ ಕೊಡ್ತದ. ಅದ್ರ ಜೊತೆಗೆ ಇಲ್ಲಿ ನೋಡ್ರಿ, ಫಿಯರ್ ಆಫ್ ಫೈರ್ ಅಂದ್ರೆ ಬೆಂಕಿ ಅಥವಾ ಅಗ್ನಿಯನ್ನ ನೋಡಿ ಭಯ ಪಡೋದಕ್ಕೆ ಏನ್ ಕರಿತೀವಿ ನಾವು ಪೈರೋಫೋಬಿಯಾ ಅಂತ ಕರಿತೀವಿ. ಯಾವ ಫೋಬಿಯಾ ಇದು, ಪೈರೋಫೋಬಿಯಾ. ಬೆಂಕಿಯನ್ನು ನೋಡಿದಾಗ ಭಯ ಪಡೋದಕ್ಕೆ ಏನ್ ಕರಿತೀವಿ ಅಂದ್ರೆ ಪೈರೋಫೋಬಿಯಾ ಅಂತ ಕರಿತೀವಿ. ಅದೇ ರೀತಿ ಫಿಯರ್ ಆಫ್ ವಾಟರ್ ಅಂದ ತಕ್ಷಣ ನಿಮ್ಗೆ ಏನ್ ನೆನಪಾಗಬೇಕಂದ್ರೆ ಹೈಡ್ರೋ ನೆನಪಾಗಬೇಕು. ವಾಟರ್ ಅಂದ್ರೆ ನೆನಪಾಗಬೇಕು ನಮಗೆ ಹೈಡ್ರೋ. ನೋಡ್ರಿ, ಫಿಯರ್ ಆಫ್ ವಾಟರ್ ಇಸ್ ಕಾಲ್ಡ್ ಹೈಡ್ರೋಫೋಬಿಯಾ. ಹೈಡ್ರೋ ಅಂದ್ರೆ ವಾಟರ್. ಹೈಡ್ರೋಪೋನಿಕ್ಸ್ ಅಂತ ಕಲಿತೀರಿ ನೀವು. ಹೈಡ್ರೋಪೋನಿಕ್ಸ್,
ಹೆಸರ್ನು ಹೈಡ್ರೋ ಅಂತ ಬಂದಾಗ ಏನ್ ನೋಡ್ಬೇಕು ನೀವು ಇಲ್ಲಿ ವಾಟರ್ ಇರ್ತದ 100% ವಾಟರ್ ಅಂತ ಒನ್ ವರ್ಡ್ನಾಗ ಬರ್ತಂದ್ರ ಯು ಹ್ಯಾವ್ ಟು ಟಿಕ್ ದ ಆನ್ಸರ್ ಹೈಡ್ರೋ ವಾಟರ್. ಓಕೆ, ಹೈಡ್ರೋ ಅಂತ ಬಂದ್ರೆ ಏನಿರ್ತಂದ್ರೆ ಅಲ್ಲಿ ವಾಟರ್ ಇರ್ತದ. ಹೈಡ್ರೋಪೋನಿಕ್ಸ್ ಅಂತಂದ್ರ ವಿದೌಟ್ ವಾಟರ್ ನೀವು ಪ್ಲಾಂಟ್ಸ್ ಅನ್ನ ಗ್ರೋ ಮಾಡೋದಕ್ಕೆ, ಟ್ರೀಸ್ ಅನ್ನ ಗ್ರೋ ಮಾಡೋದಕ್ಕೆ ಏನ್ ಕರಿತೀವಿ ಅಂದ್ರೆ ಹೈಡ್ರೋಪೋನಿಕ್ ಟೆಕ್ನಿಕ್ಸ್ ಅಂತ ಕರಿತೀವಿ. ಹೈಡ್ರೋಪೋನ್ ಅಂದ್ರೆ ನೀರಿನಲ್ಲಿ ಇರ್ತಕ್ಕಂತಹ, ಪೋನ್ ಅಂದ್ರೆ ಸೌಂಡ್, ನೀರಿನಲ್ಲಿ ಇರ್ತಕ್ಕಂತಹ ಸೌಂಡ್ ಅನ್ನ ಕೇಳಿಸ್ಕೊಳ್ಳಿಕ್ಕೆ ಹೈಡ್ರೋಪೋನ್ ಅನ್ನ ಯೂಸ್ ಮಾಡ್ತೀವಿ. ಅಂದ್ರೆ ಇಲ್ಲಿ ಫಿಯರ್ ಆಫ್ ವಾಟರ್ ಅಂತಂದ್ರೆ ಏನ್ ನೋಡ್ಬೇಕು ನಾವಿಲ್ಲಿ ಹೈಡ್ರೋಫೋಬಿಯಾ. ಹೈಡ್ರೋ ಮೀನ್ಸ್ ವಾಟರ್. ಕ್ಲಿಯರ್. ನೆಕ್ಸ್ಟ್ ನೋಡ್ರಿ, ಫಿಯರ್ ಆಫ್ ಲೈಟ್. ಲೈಟ್ ಮೀನ್ಸ್ ಬೆಳಕು. ಬೆಳಕನ್ನ ನೋಡಿದ್ರೆ ಅಂತಂದ್ರೆ ಕೆಲವೊಬ್ಬರಿಗೆ ಬೆಳಕಿನಾಗ ಏನಪ್ಪಾ ಅಂದ್ರೆ ಬಿಸಿಲಲ್ಲಿ ಹೊರಗೋದಂತಾರೆ ಅವ್ರಿಗೆ ಏನಪ್ಪಾ ಅಂದ್ರೆ ಕಣ್ಣಿಗೆ ಇರಿಟೇಟ್ ಆಗತ್ತೆ, ಅಂಜಿಕ್ ಬರ್ತದೆ ಬಿಸಿಲಾಗ. ಅದಕ್ಕೆ ಏನ್ ಕರಿತೀವಿ ನಾವು ಫೋಟೋಫೋಬಿಯಾ ಅಂತ ಕರಿತೀವಿ. ಫೋಟೋ ಮೀನ್ಸ್ ಲೈಟ್. ಫೋಟೋ ಅಂತಂದ್ರೆ ನಮ್ಗೆ ಇಲ್ಲಿ ಲೈಟ್, ಬೆಳಕು. ಫೋಟೋಸಿಂಥೆಸಿಸ್. ಫೋಟೋಸಿಂಥೆಸಿಸ್ ಅಂದ್ರೆ ದ್ವಿತೀಯ ಸಂಶ್ಲೇಷಣೆ. ದ್ವಿತೀಯ ಸಂಶ್ಲೇಷಣೆ ಅಂತಂದ್ರೆ ದ್ವಿತೀಯ ಮೀನ್ಸ್ ಬೆಳಕು, ದ್ವಿತೀಯ ಸಂಶ್ಲೇಷಣೆ ಅಂದ್ರೆ ಬೆಳಕು, ಸಿನೋನಿಮ್ಸ್. ಓಕೆ, ಫೋಟೋ ಮೀನ್ಸ್ ಲೈಟ್. ಲೈಟ್ ಅನ್ನ ನೋಡಿ ಭಯ ಪಡೋರು ಏನ್ ಕರಿತೀವಿ ಅಂದ್ರೆ ಫೋಟೋಫೋಬಿಯಾ ಅಂತ ಕರಿತೀವಿ. ಪ್ಲಾಂಟ್ಸ್ ಪ್ರಿಪೇರ್ ದೇರ್ ಓನ್ ಫುಡ್ ವಿತ್ ಹೆಲ್ಪ್ ಆಫ್ ಸನ್ಲೈಟ್ ಇಸ್ ಕಾಲ್ಡ್ ಫೋಟೋಸಿಂಥೆಸಿಸ್. ಫೋಟೋಸಿಂಥೆಸಿಸ್ ಕನ್ನಡದಲ್ಲಿ ಏನಂತ ಕರಿತೀವಿ ದ್ವಿತೀಯ ಸಂಶ್ಲೇಷಣೆ ಅಂತ ಕರಿತೀವಿ. ಇದೇನಂತಂದ್ರೆ ಫೋಟೋಗ್ರಫಿ ಆಗಿರ್ಬೋದು. ಓಕೆ, ಇವುಗಳನ್ನ ನಾವೇನಪ್ಪ ಅಂದ್ರೆ ಹಿಂಟ್ ವರ್ಡ್ಸ್ ನೆನ್ಪಿಡ್ಬೇಕಾಗತ್ತೆ. ಕ್ರೌಡ್ ಅಂದ್ರೆ ಜನ, ಜನ ಬಂದಾಗ ಡೆಮೋ ಇರಬೇಕು. ವುಮೆನ್ ಅಂತಂದ್ರೆ ಏನ್ ಬರ್ಬೇಕು ಗೈನೋ. ನೆಕ್ಸ್ಟ್ ಏನಂದ್ರೆ ಟ್ರೀಸ್ ಬಂದ್ರೆ ಡೆಂಡ್ರಾಲಜಿ. ಕಲರ್ಸ್ ಮೀನ್ಸ್ ಕ್ರೋಮಾ. ಅದೇ ರೀತಿ ಫೈರ್ ಅಂದ್ರೆ ಫೈರೋ. ವಾಟರ್ ಅಂದ್ರೆ ಹೈಡ್ರೋ. ನೆಕ್ಸ್ಟ್ ಲೈಟ್ ಅಂತಂದ್ರೆ ಫೋಟೋ. ಈ ಹಿಂಟ್ ವರ್ಡ್ಸ್ ನೆನ್ಪಿಡ್ಬೇಕು. ಯು ಕ್ಯಾನ್ ಕ್ರ್ಯಾಕ್ ಮಾರ್ಕ್ಸ್ ಇನ್ ರೀಸನಿಂಗ್, ಇಂಗ್ಲಿಷ್ ಆಸ್ ವೆಲ್ ಆಸ್ ಇನ್ ಜಿಕೆ. ಓಕೆ, ನೀವೇನಂದ್ರೆ ಜಿಕೆ ಅಲ್ಲಿ ಬಂದ್ರೆ ಹೆಂಗ್ ಬರ್ತಾವ, ಸ್ಟಡಿ ಆಫ್ ಲೈಟ್ ಇಸ್ ಕಾಲ್ಡ್, ಈ ರೀತಿ ಬರ್ತಾವ. ನೆಕ್ಸ್ಟ್ ಸ್ಟಡಿ ಆಫ್ ವುಮೆನ್ ಇಸ್ ಕಾಲ್ಡ್, ಸ್ಟಡಿ ಆಫ್ ಪಾಪ್ಯುಲೇಷನ್ ಕ್ರೌಡ್ ಇಸ್ ಕಾಲ್ಡ್. ಈ ರೀತಿ ಪ್ರಶ್ನೆಗಳು ಏನಪ್ಪಾ ನಿಮ್ಮ ಎಕ್ಸಾಮ್ ನಲ್ಲಿ ಅಪಿಯರ್ ಆಗ್ತಾವ. ಸೊ ಇಲ್ಲಿ ಇರ್ತಕ್ಕಂಥದ್ದು ಮೇನ್ ನೆನಪಿಡ್ಬೇಕಂತಂದ್ರೆ ಫೋಬಿಯಾ. ಇದನ್ನ ಹೊರತುಪಡಿಸಿ ಇವೇನಪ್ಪ ಅಂದ್ರೆ ಪ್ರಿವಿಯಸ್ ನಲ್ಲಿ ಬಿದ್ದಿರ್ತಕ್ಕಂಥದ್ದು, ಇವುಗಳನ್ನ ಹೊರತುಪಡಿಸಿ ಇನ್ನೂ ಕೆಲವಷ್ಟು ಇರ್ತಾವ. ಅವುಗಳನ್ನ ಲಿಸ್ಟ್ ಮಾಡಿ ಏನಪ್ಪಾ ಅಂದ್ರೆ ನೀವು ಪ್ರಿಪರೇಷನ್ ಮಾಡ್ಬೇಕಾಗತ್ತೆ. ಒಂದೇದು ಏನಿರ್ತಕ್ಕಂಥದ್ದು ಫೋಬಿಯಾಸ್ ಅನ್ನ ನೀವು ಎಕ್ಸಾಮ್ ನಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ ಏನಿದೆ ಅಂತಕ್ಕಂಥದ್ದು. ಸೆಕೆಂಡ್ ಇರ್ತಕ್ಕಂಥದ್ದು ಕಿಲ್ಲಿಂಗ್. ಕಿಲ್ಲಿಂಗ್ ಅಂದ್ರೆ ಕೊಲ್ಲುವುದನ್ನ ನೋಡ್ರಿ, ಇದ್ರ ಮೇಲೂ ಕೂಡ ಪ್ರಶ್ನೆಗಳು ಬರ್ತಾವ. ಕಿಲ್ಲಿಂಗ್ ಅಂದ್ರೆ ಕೊಲ್ಲು. ಇಲ್ಲಿ ಕೂಡ ಹಿಂಟ್ ವರ್ಡ್ಸ್ ನೀವು ಅವುಗಳನ್ನ ಫಾಲೋ ಮಾಡ್ಬೇಕಾಗತ್ತೆ. ಫಸ್ಟ್ ಪಾಯಿಂಟ್ ಇರ್ತಕ್ಕಂಥದ್ದು ಕಿಲ್ಲಿಂಗ್ ಆಫ್ ಒನ್ಸ್ ಫಾದರ್. ಒನ್ಸ್ ಫಾದರ್, ಒಬ್ಬ ಏನಪ್ಪಾ ಅಂದ್ರೆ ತಂದೆಯನ್ನ ಕೊಲ್ಲುವುದಕ್ಕೆ ಏನ್ ಕರೀತಾರೆ ಕಿಲ್ಲಿಂಗ್ಸ್ ಆಫ್ ಒನ್ಸ್ ಫಾದರ್. ಅವನ ತಂದೆಯನ್ನ ಕೊಂದ್ರೆ ಏನ್ ಕರಿತೀವಿ ಅಂದ್ರೆ ನಮಗೆ ಪ್ಯಾಟ್ರಿಸೈಡ್ ಅಂತ ಕರಿತೀವಿ. ಪ್ಯಾಟ್ರಿಸೈಡ್, ಪ್ಯಾಟ್ರಿ. ತಂದೆ ಅಂತ ಬಂದಾಗ ಏನ್ ಬರ್ಬೇಕಲ್ಲಿ ಫಾದರ್ ಅಂತ ಬಂತಂದ್ರೆ ಪ್ಯಾಟ್ರಿ. ಪಿತೃ ಪ್ರಧಾನ ಅಂತ ಕರಿತೀವಿ ನೋಡ್ರಿ. ಫಾದರ್ ಪಿತೃ ಪ್ರಧಾನ. ಪಿತೃ ಪ್ರಧಾನ ಅಂತ ಪ್ಯಾಟರ್ನಲ್ ಫ್ಯಾಮಿಲಿ, ಮ್ಯಾಟರ್ನಲ್ ಫ್ಯಾಮಿಲಿ ಅಂತ ಕಲ್ತಿರ್ತೀರ. ಅಲ್ಲಿ ಕೂಡ ಅದೇ ಒನ್ ವರ್ಡ್ ಅಲ್ಲಿ ಅಂತ ಪ್ರಶ್ನೆಗಳು ಬರ್ತಾವ. ಓಕೆ, ಇಲ್ಲಿ ಕಿಲ್ಲಿಂಗ್ ಆಫ್ ಒನ್ಸ್ ಫಾದರ್ ಅಂತಂದ್ರೆ ಪ್ಯಾಟ್ರಿಸೈಡ್ ಆಗತ್ತೆ. ಅದೇ ರೀತಿ ಕಿಲ್ಲಿಂಗ್ ಆಫ್ ಒನ್ ಮದರ್, ತಾಯಿಯನ್ನ ಕೊಂದ್ರೆ ಏನ್ ಕರಿತೀವಿ ಅಂದ್ರೆ ಮ್ಯಾಟ್ರಿಸೈಡ್. ಮ್ಯಾಟರ್ನಲ್ ಫ್ಯಾಟರ್ನಲ್ ಅಂತ ನೀವು ಕಲ್ತಿದ್ದೀರಾ ಸೋಸಿಯಾಲಜಿಯಲ್ಲಿ ಬರ್ತಕ್ಕಂಥದ್ದು ಕಾನ್ಸೆಪ್ಟ್. ಪಿತೃ ಪ್ರಧಾನ ಕುಟುಂಬ, ಮಾತೃ ಪ್ರಧಾನ ಕುಟುಂಬ. ಓಕೆ, ಇಂಗ್ಲಿಷ್ ನಲ್ಲಿ ಜೆಕೆ ಓದ್ತೀರಂದ್ರೆ ಇದು ಕ್ಲಿಯರ್ ಇರ್ತದೆ. ಓಕೆ, ಇಲ್ಲಿ ನೋಡ್ರಿ ಮ್ಯಾಟ್ರಿಸೈಡ್ ಮೀನ್ಸ್ ಮಾತೃ ಪ್ರಧಾನ. ಮಾತೃ ಪ್ರಧಾನ. ಇಲ್ಲಿ ಕಿಲ್ಲಿಂಗ್ ಆಫ್ ಒನ್ಸ್ ಮದರ್ ಅಂತಂದ್ರ ಏನಂತೀವ್ ಇಲ್ಲಿ ತಂದೆ, ಪಿತೃಹಂತಕ. ಪಿತೃಹಂತಕ ಅಂದ್ರೆ ತಂದೆಯನ್ನ ಕೊಲ್ಲವ. ನೆಕ್ಸ್ಟ್ ಇಲ್ಲಿ ಮ್ಯಾಟ್ರಿಸೈಡ್ ಅಂತಂದ್ರೆ ತಾಯಿಯನ್ನ ಕೊಲ್ಲವ ಏನಂತೀವ್ ಮಾತೃಹಂತಕ. ಮಾತೃಹಂತಕ, ತಂದೆಯನ್ನ ಕೊಂದ್ರ ಪಿತೃಹಂತಕ, ತಾಯಿಯನ್ನ ಕೊಂದ್ರೆ ಮಾತೃಹಂತಕ. ಇನ್ಪ್ಲಾಂಟ್ಸ್ ಅಂತಂದ್ರೆ, ಇನ್ಪ್ಲಾಂಟ್ಸ್ ಅಂದ್ರೆ ನಿಮ್ಗೆ ಗೊತ್ತಿರ್ತದ. ಇನ್ಪ್ಲಾಂಟ್ಸ್ ಅಂದ್ರ ಶಿಶು ಹತ್ಯೆ, ಇನ್ಪ್ಲಾಂಟಿಸೈಡ್ ಅಂತ ಕರಿತೀವಿ. ಶಿಶು ಹತ್ಯೆ, ಶಿಶು ಹತ್ಯೆಗಳನ್ನ ಮಾಡ್ತಾರೆ. ಶಿಶು ಹತ್ಯೆ ಅಂದ್ರೆ ತನ್ನಾಗಿದ್ದ ಮಗುವನ್ನ ಏನ್ ಮಾಡ್ತಾರೆ ಅಂದ್ರೆ ಕೊಲ್ತಾರೆ. ಶಿಶು ಇದ್ದಾಗ ಏನ್ ಮಾಡ್ತಾರೆ ಮಗುವನ್ನ ಕೊಂದ್ರದಕ್ಕೆ ಏನ್ ಕರಿತೀವಿ ಇನ್ಪ್ಲಾಂಟಿಸೈಡ್ ಅಂತ ಕರಿತೀವಿ. ಮ್ಯಾಕ್ಸಿಮಮ್ ಟೈಮ್ ದಿಸ್ ಕ್ವಶನ್ ಆಸ್ಕ್ಡ್ ಇನ್ ಯುವರ್ ಎಸ್ಎಸ್ ಎಕ್ಸಾಮಿನೇಷನ್. ಬಹಳಷ್ಟು ಸರಿ ಈ ಪ್ರಶ್ನೆಗಳು ಬಂದಿವೆ. ಇನ್ಪ್ಲಾಂಟ್ಸ್ ಅಂದ್ರೆ ಶಿಶು ಹತ್ಯೆ, ಶಿಶು ಹತ್ಯೆ ನಿಷೇಧ ಇದೆ. ಓಕೆ, ಅದು ಸಂಖ್ಯೆ ಏನಾಗಬೇಕಂದ್ರೆ ಕಡಿಮೆ ಆಗ್ಬೇಕು. ಓಕೆ, ಯಾಕಂದ್ರೆ ಹೆಣ್ಣಿದೆ ಅಂತ ಶಿಶು ಹತ್ಯೆಗಳನ್ನ ಮಾಡ್ತಾರೆ, ಅದು ತಪ್ಪು. ಓಕೆ, ನಾವು ಸೆಕ್ಸ್ ರೇಷಿಯೋನ ಬ್ಯಾಲೆನ್ಸ್ ಮಾಡ್ಬೇಕಂತಂದ್ರೆ ಏನಪ್ಪಾ ಅಂದ್ರೆ ಮಗುವಿನ ಪ್ರಮಾಣ ಶಿಶು ಹತ್ಯೆನ ಪೂರ್ತಿ ನ್ಯೂಟ್ರಲೈಸ್ ಮಾಡ್ಬೇಕಾಗತ್ತೆ. ಓಕೆ, ಇಲ್ಲ ನೆಕ್ಸ್ಟ್ ನೋಡ್ರಿ ಕಿಲ್ಲಿಂಗ್ ಆಫ್ ಮ್ಯಾನ್. ಮನುಷ್ಯನನ್ನ ಕೊಲ್ಲಿಕ್ಕೆ ಏನ್ ಕರಿತೀವಿ ಅಂದ್ರ ಹೋಮಿಸೈಡ್ ಅಂತ, ನರಹಂತಕ ಅಂತ ಕರಿತೀವಿ. ನರಹಂತಕ, ನರಹಂತಕ. ಮನುಷ್ಯರನ್ನ ಕೊಲ್ಲೋದಕ್ಕೆ ಏನ್ ಕರಿತೀವಿ ಹೋಮಿಸೈಡ್. ಹೋಮೋ ಸೆಪಿಯನ್. ಎಲ್ಲಿ ಮಾನವನ ವೈಜ್ಞಾನಿಕ ಹೆಸರು ಹೋಮೋ ಸೆಪಿಯನ್. ಇಲ್ಲೇನಿದೆ ಹೋಮಿಸೈಡ್, ನರಹಂತಕ. ಈ ರೀತಿ ನೀವು ಎಲ್ಲರಲ್ಲಿ ಬಳಸ್ಕೋಬಹುದು. ಈ ಕ್ಲೀವ್ ವರ್ಡ್ಸ್ ನೋಡ್ರಿ ಅಂದ್ರೆ ಡೈರೆಕ್ಟ್ ಆಪ್ಷನ್ ಅಲ್ಲಿ ಇದ್ದಕ್ಕೆ ಡೈರೆಕ್ಟ್ ಹೋಗ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನೋಡ್ರಿ ಕಿಲ್ಲಿಂಗ್ ಆಫ್ ಒನ್ಸ್ ಪೇರೆಂಟ್ಸ್. ಪೇರೆಂಟ್ಸ್ ಅನ್ನ ಕೊಲ್ಲೋದಕ್ಕೆ ಏನ್ ಕರಿತೀವಿ ಅಂದ್ರೆ ನಾವು ಪ್ಯಾರಿಸೈಡ್ ಅಂತ ಕರಿತೀವಿ. ತಂದೆ ಮತ್ತು ತಾಯಿಯನ್ನ ಇಬ್ಬರನ್ನು ಕೊಂದ್ರೆ ಏನ್ ಕರಿತೀವಿ ಇಲ್ಲಿ ಪ್ಯಾರಿಸೈಡ್ಸ್ ಅಂತ ಕರಿತೀವಿ. ಪ್ಯಾರಿಸೈಡ್ ಮೀನ್ಸ್ ಕಿಲ್ಲಿಂಗ್ ಆಫ್ ಒನ್ಸ್ ಪೇರೆಂಟ್ಸ್. ಓಕೆ, ನೆಕ್ಸ್ಟ್ ಏನ್ ಬರ್ತಂದ್ರ ಪೀಟರ್ಸ್ ಮೀನ್ಸ್, ಪೀಟರ್ಸ್ ಅಂತಂದ್ರೆ ಇಲ್ಲಿ ಭ್ರೂಣ ಅಂತ ಬರ್ತದೆ. ಭ್ರೂಣ ಹತ್ಯೆ ನೋಡ್ರಿ, ಇದಕ್ಕೆ ಡಿಫರೆನ್ಸ್ ಇದೆ. ಇದು ಭ್ರೂಣ. ಇನ್ಪ್ಲಾಂಟ್ಸ್ ಅಂದ್ರ ಶಿಶು ಹತ್ಯೆ. ಶಿಶು ಹತ್ಯೆ ಮತ್ತು ಭ್ರೂಣ ಹತ್ಯೆಗೂ ಡಿಫರೆನ್ಸ್ ಇದೆ. ಭ್ರೂಣ ಹತ್ಯೆ ಅಂತಾನೆ, ಇನ್ಪ್ಲಾಂಟ್ ಅಂದ್ರೆ ಭ್ರೂಣ. ಭ್ರೂಣ ಅಂತಂದ್ರೆ ಒಳಗಡೆ ಇರ್ತದೆ, ದೇಹದ ಒಳಗಡೆ ಕೊಲ್ಲೋದು.
ಭ್ರೂಣ ಹತ್ಯೆ, ಅಪಾರ್ಷನ್ ಮಾಡಿಸಿ ತೆಗಿತಾರ, ದಟ್ ಈಸ್ ಭ್ರೂಣ ಹತ್ಯೆ. ಇನ್ ಇಂಗ್ಲಿಷ್ ಕಾಲ್ಡ್ ಪಿಟಿಸೈಡ್ಸ್ ಅಂತ ಕರಿತೀವಿ. ಆದ್ರೆ ಇದು ಶಿಶು ಹತ್ಯೆ ಅಂದ್ರೆ ಜನನ ಆದ ನಂತರ ಏನಪ್ಪಾ ಅಂದ್ರೆ ಕೊಲ್ಲೋದಕ್ಕೆ ಏನ್ ಕರಿತೀವಿ ನಾವು ಶಿಶು ಹತ್ಯೆ ಕರಿತೀವಿ. ಭ್ರೂಣ ಹತ್ಯೆ ಅಂದ್ರೆ ಬಿಫೋರ್ ಏನಪ್ಪಾ ಅಂದ್ರೆ ಡೆಲಿವರಿ ಆಗೋಕ್ಕಿಂತ ಮುಂಚಿತವಾಗಿ ನಾವು ಕೊಂದ್ವಿ ಅಂದ್ರೆ ಅದಕ್ಕೆ ಏನ್ ಕರಿತೀವಿ ನಾವು ಭ್ರೂಣ ಹತ್ಯೆ ಅಂತ ಕರಿತೀವಿ. ದಿಸ್ ಇಸ್ ಕಿಲ್ಲಿಂಗ್ ಆಫ್ ಪೀಟಸ್, ದಿಸ್ ಇಸ್ ಇಂಪ್ಲಾಂಟ್. ಇವು ಏನಪ್ಪಾ ಅಂದ್ರೆ ನಿಮ್ಗೆ ಗೊತ್ತಿರಬೇಕು. ಪೀಟಸ್ ಆಗಿರ್ಬೋದು, ಮ್ಯಾನ್ ಅನ್ನ ಕೊಲ್ಲೋದಕ್ಕೆ, ಇಂಪ್ಲಾಂಟ್, ಮದರ್, ಫಾದರ್, ದೀಸ್ ವರ್ಡ್ಸ್ ಏನಾಗಿರ್ಬೇಕು ನಿಮ್ಗೆ ಎಕ್ಸಾಮ್ ನಲ್ಲಿ ನೆನಪಾಗಬೇಕು. ಓಕೆ, ನೆಕ್ಸ್ಟ್ ನೋಡೋಣ ಏನಿದೆ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಫಾರ್ಮ್ಸ್ ಆಫ್ ಗೌರ್ಮೆಂಟ್ಸ್. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಪ್ರಶ್ನೆಗಳು ಬಂದಿವೆ. ಯಾರು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ಬಿಡಿಸ್ತಿದ್ದೀರಾ ಅವ್ರಿಗೆ ಈಸಿಯಾಗಿ ಇದನ್ನಪ್ಪ ಅಂದ್ರೆ ಅರ್ಥ ಆಗತ್ ಹೋಗುತ್ತಾ. ರೀಸನಿಂಗ್ ನಲ್ಲಿ ಕೂಡ ನಿಮ್ಗೆ ಏನಾಗತ್ತೆ ರಿಕಾಲ್ ಆಗ್ತಿರ್ತದ ಇಂಥ ಪ್ರಶ್ನೆಗಳು ಬಂದಿದ್ದು. ಇಲ್ಲಿ 2 ಕೊಟ್ಟಿರ್ತಾರ, ಇಲ್ಲೊಂದು ಕೊಟ್ಟಿರ್ತಾರ. ಓಕೆ, ಇಲ್ಲಿ ನೋಡ್ರಿ ಏನಿದೆ ಅಂತಂದ್ರೆ ಗೋರ್ಮೆಂಟ್ ಅಂದ್ರೆ ನಮ್ಗೆ ಗೊತ್ತಿದೆ ಸರ್ಕಾರಗಳು. ಗೋರ್ಮೆಂಟ್ ಅಂದ್ರೆ ಸರ್ಕಾರ, ಯಾವ್ಯಾವ ರೀತಿ ಸರ್ಕಾರಗಳು ಇರ್ತಾವೆ ಅಂತಕ್ಕಂಥದ್ದನ್ನ ನಾವು ಕಲಿಬೇಕಾಗತ್ತ. 1ನೇ ಪಾಯಿಂಟ್ ಇರ್ತಕ್ಕಂಥದ್ದು ಗೌರ್ಮೆಂಟ್ ಆಫ್ ದ ಪೀಪಲ್. ಗೌರ್ಮೆಂಟ್ ಆಫ್ ದ ಪೀಪಲ್, ಬೈ ದ ಪೀಪಲ್. ನೆಕ್ಸ್ಟ್ ಯಾವುದು ಫಾರ್ ದ ಪೀಪಲ್. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಸ್ಟೇಟ್ಮೆಂಟ್ ಗಿವನ್ ಬೈ ದ ಅಬ್ರಹಾಂ ಲಿಂಕನ್. ಅಬ್ರಹಾಂ ಲಿಂಕನ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾನ. ಏನ್ ಕೊಡ್ತಾನ, ಎದ್ರ ಬಗ್ಗೆ ಕೊಡ್ತಾನ ನಿಮ್ಗೆ ಗೊತ್ತಿರ್ತದ, ಕಲ್ತಿರ್ತೀರಾ. ಇದು ಕೂಡ ಜಿಕೆಯಲ್ಲಿ ಪ್ರಶ್ನೆಗಳು ಕೇಳ್ತಾನ. ಜಿಕೆಯಲ್ಲಿ ಪ್ರಶ್ನೆಗಳು ಬರ್ತಾವ ಇದ್ರ ಮೇಲೆ. ಪ್ರಜಾಪ್ರಭುತ್ವ ಎಂದರೇನು ನೋಡ್ರಿ. ಇಲ್ಲಿ ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರ್ತಕ್ಕಂಥ ಸರ್ಕಾರವನ್ನ ಏನ್ ಕರಿತೀವಿ ನಾವು ಡೆಮೋಕ್ರಸಿ ಅಂತ ಕರಿತೀವಿ. ದಟ್ ಈಸ್ ಕಾಲ್ಡ್ ಆಸ್ ಡೆಮೋಕ್ರಸಿ. ಡೆಮೋಕ್ರಸಿ ಮೀನ್ಸ್ ಏನಂತ ಕರಿತೀವಿ, ಡೆಮೋಕ್ರಸಿ ಅಂತಂದ್ರೆ ಪ್ರಜಾಪ್ರಭುತ್ವ. ನೋಡ್ರಿ ಇಲ್ಲಿ ಕ್ರೆಸಿ ಅಂತ ಬರ್ತಾವ. ನಿಮ್ಗೆ ಇನ್ನೊಂದು ಏನಂತಂದ್ರೆ ಇಲ್ಲಿ ನೋಡ್ರಿ ಜಸ್ಟ್ ಲಾಸ್ಟ್ ಹೋಗ್ರಿ, ಕಿಲ್ಲಿಂಗ್ ಅಂತ ಬರ್ತಂದ್ರೆ ಕಿಲ್ಲಿಂಗ್ ಆಪ್ಷನ್ ಅಲ್ಲಿ ನೀವೇನು ಹುಡುಕಾಡ್ಬೇಕಾಗತ್ತೆ. ಫಸ್ಟ್ ಯು ಹ್ಯಾವ್ ಟು ಚೆಕ್ ದ ಸೈಡ್. ಕಿಲ್ಲಿಂಗ್ ಅಂತ ಬಂದಾಗ ಏನ್ ಮಾಡ್ಬೇಕು, ಸೈಡ್ 2 ಆಪ್ಷನ್ ರಿಮೂವ್ ಮಾಡಬಹುದು. ಕ್ವಶನ್ ಪೇಪರ್ ಬಿಡಿಸಿದ್ರೆ ಗೊತ್ತಾಗತ್ತೆ. ಕಿಲ್ಲಿಂಗ್ ಅಂತ ಬಂದಾಗ ನೀವೇನ್ ಮಾಡ್ಬೇಕು, ಎಲ್ಲಕ್ಕೂ ಸೈಡ್ ಅಂತಕ್ಕಂಥದ್ದು ಆನ್ಸರ್ ಅನ್ನ ಹುಡುಕಾಡ್ಬೇಕು. ಅಲ್ಲಿ 2 ಲಾಸ್ಟಿಗೆ ಸೈಡ್ ಇರಂಗಿಲ್ಲ. ಯು ಹ್ಯಾವ್ ಟು ರಿಮೂವ್ ದೋಸ್ 2 ಆಪ್ಷನ್ಸ್. 2 ಆಪ್ಷನ್ ಅನ್ನು ತೆಗೆದು ಬಿಡ್ಬೇಕು ಸೈಡ್ ಇಲ್ಲ. ನೆಕ್ಸ್ಟ್ ನೋಡ್ರಿ ಲೈಕ್ ದಟ್ ಇನ್ ಕೇಸ್ ಆಫ್ ಫೋಬಿಯಾ. ಇಲ್ಲಿ ನೋಡ್ರಿ ಭಯ ಅಂತ ಫೋಬಿಯಾ ಅಂತ ಕೊಟ್ಟಿದ್ರೆ ನೋಡ್ರಿ ಫಿಯರ್ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಫೋಬಿಯಾ ಇರಂಗಿಲ್ಲ, ಫಿಯರ್ ಅಪ್ಲೈಡ್ ಇರ್ತದ. ಲಾಸ್ಟಿಗೆ ಏನ್ ಬರ್ಬೇಕು ನಮಗೆ ಇಲ್ಲಿ ಫೋಬಿಯಾ ಅಂತ ಬರ್ಬೇಕು. ಫೋಬಿಯಾ ಅಂತ ಇಲ್ಲ ಅಂತಂದ್ರೆ ಆಪ್ಷನ್ ಅನ್ನ ತೆಗಿಲಿಕ್ಕೆ ಟ್ರೈ ಮಾಡ್ಬೇಕು. ಫೋಬಿಯಾ ಅಂತ ಇಲ್ದಾಗ ಏನ್ ಮಾಡ್ಬೇಕು, ಆಪ್ಷನ್ ನ ರಿಮೂವ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ನೋಡ್ರಿ ಏನಿದೆ, ಗೌರ್ಮೆಂಟ್ ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್ ಅಂತಂದ್ರೆ ಡೆಮೋಕ್ರಸಿ. ಡೆಮೋಕ್ರಸಿ ಮೀನ್ಸ್ ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವ ಅಂತಕ್ಕಂಥ ಅರ್ಥವನ್ನು ನಮ್ಗಿಲ್ಲಿ ಕೊಡ್ತದ. ನೆಕ್ಸ್ಟ್ ನೋಡ್ರಿ ಗೌರ್ಮೆಂಟ್ ಬೈ ನನ್. ಗೌರ್ಮೆಂಟ್ ಬೈ ನನ್ ಅಂದ್ರೆ ಯಾರು ಇಲ್ಲ. ಏನಾಗತ್ತೆ ನೋಡ್ರಿ, ಒಂದು ದೇಶದಲ್ಲಿ ಯಾರು ಅಧಿಕಾರದಲ್ಲಿ ಯಾವುದೇ ಗೌರ್ಮೆಂಟ್ ಇಲ್ಲ ಅಂದ್ರೆ ಏನು ಉಂಟಾಗತ್ತೆ ಅಂದ್ರೆ ಅಲ್ಲಿ ಅರಾಜಕತೆ ಉಂಟಾಗತ್ತೆ. ಏನು ಉಂಟಾಗತ್ತೆ ಅಲ್ಲಿ ಅರಾಜಕತೆ. ನೋಡ್ರಿ ಯಾವುದೇ ರೀತಿ ಗೌರ್ಮೆಂಟ್ ಇಲ್ಲ ಅಂತಂದ್ರೆ ಅಲ್ಲಿ ಅರಾಜಕತೆ ಉಂಟಾಗತ್ತೆ. ಇಂಡಿಯಾ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಡೆಮೋಕ್ರೆಟಿಕ್ ಕಂಟ್ರಿ ಇನ್ ದ ವರ್ಲ್ಡ್. ಭಾರತವು ಈ ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ನಿಮಗೆ ಗೊತ್ತಿರ್ತಕ್ಕಂಥ ಇಲ್ಲಿ ಗೌರ್ಮೆಂಟ್ ಬೈ ನಾನು ಯಾರೂ ಕೂಡ ಗೌರ್ಮೆಂಟ್ ಅಲ್ಲಿ ಅಧಿಕಾರದಲ್ಲಿ ಇರಲಿಲ್ಲ ಅಂತಂದ್ರೆ ಅದಕ್ಕೆ ಎನಾರ್ಕಿ ಅಂತ ಕರಿತೀವಿ. ಎನಾರ್ಕಿ ಮೀನ್ಸ್ ಅರಾಜಕತೆ ಉಂಟಾಗಿದೆ ಅಂತಂದ್ರೆ ಯಾವುದೇ ರೀತಿ ಗೌರ್ಮೆಂಟ್ ಇಲ್ಲ, ಅರಾಜಕತೆ. ನ್ಯೂಸ್ ಪೇಪರ್ ನಲ್ಲಿ ಹೆಡ್ಲೈನ್ ಅಲ್ಲಿ ನೋಡಿರ್ತೀರಿ ನೀವು. ಓಕೆ, ಅದಕ್ಕೆ ಏನಂತೀವಿ ಅಂದ್ರೆ ಅರಾಜಕತೆ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ ಗೌರ್ಮೆಂಟ್ ಬೈ ಒನ್ ಮ್ಯಾನ್, ಒಬ್ಬ ಮನುಷ್ಯ ವಿತ್ ಅಬ್ಸಲ್ಯೂಟ್ ಪವರ್, ಎಲ್ಲವನ್ನ ಹೊಂದಿದ್ರೆ ಏನ್ ಕರಿತೀವಿ ಹೇಳಿ ನೋಡೋಣ. ಅವನ ಕಡೆನೇ ಅಧಿಕಾರ ಇರ್ತದೆ. ಅದಕ್ಕೆ ಏನ್ ಕರಿತೀವಿ ಅಂದ್ರ ನಿರಂಕುಶ ಪ್ರಭುತ್ವ. ಅಂದ್ರೆ ಬ್ಯಾರೆ ಯಾರು ಇಲ್ಲಿ ಅಧಿಕಾರಕ್ಕೆ ಬರುವಂತಿಲ್ಲ. ನಿರಂಕುಶ ಪ್ರಭುತ್ವಕ್ಕೆ ಎಕ್ಸಾಂಪಲ್ ನೀವು ಯಾವ್ದು ಕೊಡ್ಬೋದು ಅಂದ್ರೆ ಯಾವುದು ನಮ್ಮ ಉತ್ತರ ಕೊರಿಯಾದಲ್ಲಿ ಕಿಮ್ ಜಾನ್ ಉನ್, ಅವನನ್ನ ನೀವು ಉದಾಹರಣೆ ಕೊಡ್ಬೋದು. ಇಲ್ಲಿ ಏನಂತಂದ್ರೆ ಆಟೋಕ್ರಸಿ ಮೀನ್ಸ್ ನಿರಂಕುಶ ಪ್ರಭುತ್ವ. ನಿರಂಕುಶ ಪ್ರಭುತ್ವ. ನಿರಂಕುಶ ಪ್ರಭುತ್ವ ಅರ್ಥವನ್ನ ಕೊಡಬಹುದು. ನೋಡ್ರಿ ಒಳ್ಳೆ ಏನಿದೆ, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರ್ತಕ್ಕಂಥದ್ದು ಡೆಮೋಕ್ರಸಿ. ಯಾರು ಅಧಿಕಾರದಾಗಿಲ್ಲ ಅಂತಂದ್ರೆ ಇದಕ್ಕೆ ಏನ್ ಕರಿತೀವಿ ಅಂದ್ರೆ ಅನಾರ್ಕಿ ಅಂತ ಕರಿತೀವಿ, ಅರಾಜಕತೆ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ ಗೌರ್ಮೆಂಟ್ ಬೈ ಒನ್ ಮ್ಯಾನ್ ವಿತ್ ಅಬ್ಸಲ್ಯೂಟ್ ಪವರ್, ಒಬ್ಬನಲ್ಲಿ ಅಧಿಕಾರ ಉಳಿದಿತ್ತಂದ್ರೆ ಅದಕ್ಕೆ ನಿರಂಕುಶ ಪ್ರಭುತ್ವ ಅಂತ ಕರಿತೀವಿ. ಅವನೇ ಹೆಡ್. ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಆ ಸಿಸ್ಟಮ್ ಇಲ್ಲ, ನಮ್ಮಲ್ಲಿ ಗೌರ್ಮೆಂಟ್ಗಳು ಚೇಂಜ್ ಆಗ್ತಾ ಹೋಗ್ತಾವ. ಬಟ್ ನೀವು ಚೀನಾ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಅವು ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಏನಾಗತ್ತೆ ಅಲ್ಲಿ ನಿರಂಕುಶ ಪ್ರಭುತ್ವ ಅವನೇ ಕೂಡ ಕಂಟಿನ್ಯೂ ಮಾಡ್ತಾ ಹೋಗ್ತಾನೆ. ಬಟ್ ನಮ್ಮಲ್ಲಿ ಏನಾಗತ್ತೆ ಅಂತಂದ್ರೆ ಏನಾಗುತ್ತೆ, ಸ್ಟೇಟ್ ಗೌರ್ಮೆಂಟ್ಸ್ ಗಳು ಏನಾಗ್ತಾವ ಅಂದ್ರೆ ಚೇಂಜ್ ಆಗ್ತಾ ಹೋಗ್ತಾವೆ. ಯಾರಿಗೂ ಕೂಡ ನಮ್ಮಲ್ಲಿ ಜನರೇ ಏನ್ ಮಾಡ್ಬೇಕಂದ್ರೆ ಅವುಗಳನ್ನ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅನ್ನ ಆಯ್ಕೆ ಮಾಡ್ಬೇಕಾಗತ್ತೆ. ದ್ಯಾಟ್ಸ್ ವೈ ನಮ್ದು ಏನಂದ್ರೆ ಪ್ರಜಾಪ್ರಭುತ್ವ ರಾಷ್ಟ್ರ ಇರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ರಿ ರೂಲ್ ಬೈ ಒನ್ ಪರ್ಸನ್, ಒಬ್ಬನೇ ಆಳ್ವಿಕೆ ಮಾಡ್ತಿರ್ತಾನ. ರೂಲ್ ಬೈ ಒನ್ ಪರ್ಸನ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಇಂಗ್ಲೆಂಡ್ ಆಗಿರ್ಬೋದು. ನೋಡ್ರಿ ಇಲ್ಲಿ ರಾಜಪ್ರಭುತ್ವ ಅಂತ ಕರಿತೀವಿ. ಅದಕ್ಕೆ ರಾಜಪ್ರಭುತ್ವ ಅಂತ ಕರಿತೀವಿ. ರಾಜನೇ ಏನಪ್ಪಾ ಅಂದ್ರೆ ಆಳ್ವಿಕೆನ ಫೈನಲ್, ನಾವು ಹೇಳಿದ್ದನ್ನ ಫೈನಲ್. ಅದಕ್ಕೆ ಏನ್ ಕರಿತೀವಿ ಮೊನಾರ್ಕಿ ಅಂತ ಕರಿತೀವಿ. ಮೊನೋಕ್ರಸಿ ಅಂತ ಕರಿತೀವಿ. ಏನ್ ಕರಿತೀವಿ
ಮೊನೋಕ್ರಸಿ ಅಂತ ಕರಿತೀವಿ ನೋಡ್ರಿ. ಒಂದೊಂದು ನೋಡ್ಕೋತೀವಿ. ಡೆಮೋಕ್ರಸಿ, ನೆಕ್ಸ್ಟ್ ಯಾವುದು ಅನಾರ್ಕಿ, ಐಟೋಕ್ರಸಿ, ಮೋನೋಕ್ರಸಿ ಅಂತ ಕರಿತೀವಿ. ನೆಕ್ಸ್ಟ್ ರೂಲ್ ಬೈ ಓಲ್ಡ್ ಮ್ಯಾನ್, ಓಲ್ಡ್ ಮನುಷ್ಯ ಇರ್ತಕ್ಕಂಥ ಅವನಿಂದ ಆಳ್ವಿಕೆ ಏನಪ್ಪಾ ಅಂದ್ರೆ ಕೆಲವೊಂದು ದೇಶಗಳು ನೋಡ್ರಿ ನೀವು ಆ ಕಡೆ ಎಲ್ಲಿ ಅಂತಂದ್ರೆ ನಾವು ಕೆಲವೊಂದು ದೇಶಗಳ ನೋಡಿದಾಗ ಏನಾಗತ್ತೆ ಅಂದ್ರೆ ಅಲ್ಲಿ ಹಳೆ ಇರ್ತಕ್ಕಂಥ ವಯಸ್ಸಾದಾರ ಏನಪ್ಪಾ ಅಂದ್ರೆ ಸತ್ತಿರ್ತಾರೆ, ನ್ಯೂಸ್ ಪೇಪರ್ ಅಲ್ಲಿ ಓದಿರ್ತೀರಿ. ಆ ಟರ್ಕಿ ಅವು ಇವು ಸತ್ತ ಆ ಸತ್ತ ಈ ರೀತಿ ಓದಿರ್ತೀರಿ. ಅಲ್ಲಿ ಹಳೆಯ ಜನರಿಂದ ಆಳಲ್ಪಟ್ಟಿರ್ತಕ್ಕಂಥ ದೇಶಗಳಿಗೆ ಏನ್ ಕರಿತೀವಿ ನಾವು ಗ್ಯಾರಂಟೋಲಾಜಿ ಅಂತ ಕರಿತೀವಿ. ಗ್ಯಾರಂಟೋಲಾಜಿನ ನೀವು ಜಿ ಕೆ ಅಲ್ಲಿ ಕೇಳಬಹುದು. ಆ ಲಾಸ್ಟ್ ಒನ್ ಇರ್ತಕ್ಕಂಥದ್ದು ಗೌರ್ಮೆಂಟ್ ಬೈ ಫ್ಯೂ ಪೀಪಲ್ ಇನ್ ಪವರ್, ಅದಕ್ಕೆ ಏನಂತಂದ್ರೆ ಆಲಿಗ್ರಾಸಿ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಯಾವ ರೀತಿ ಪ್ರಶ್ನೆಗಳು ಬರ್ತಾವ ಅಂತಂದ್ರೆ ಇಲ್ಲಿ ರಿಲೇಟೆಡ್ ವಿತ್ ಪ್ಲೇಸಸ್ ಅಂತಂದ್ರೆ ಪ್ಲೇಸ್ ಸ್ಥಳಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನ ಎಕ್ಸಾಮ್ ನಲ್ಲಿ ಕೇಳ್ತಾನೆ. ಒನ್ ನಲ್ಲಿ ಏನ್ ಮಾಡ್ತಂದ್ರೆ ಸ್ಥಳಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಬರ್ತಾವೆ. ಅವು ಜಿಕೆ ನಲ್ಲಿಯೂ ಕೂಡ ಕೇಳ್ತಾರೆ ನಿಮ್ಗೆ. ನೆಕ್ಸ್ಟ್ ಅನಾಲಜಿಯಲ್ಲಿಯೂ ಕೂಡ ನಿಮ್ಗೆ ಪ್ರಶ್ನೆಗಳು ಇದ್ರ ಮೇಲೆ ಬರ್ತಾವೆ. ಇಲ್ಲಿ ನೋಡ್ರಿ ಏನಿದೆ, ಅ ಪ್ಲೇಸ್ ಫಾರ್ ಕೀಪಿಂಗ್ ಹನಿ ಬೀಸ್, ಹನಿ ಬೀಗಳನ್ನ ಇಡ್ಲಿಕ್ಕೆ ಏನನ್ನ ಬಳಸ್ತೀವಿ, ಎಲ್ಲಿ ಯಾವ ಸ್ಥಳವನ್ನ ಬಳಸ್ತೀವಿ ಅಂದ್ರೆ ಇಲ್ಲಿ ನಾವು ಅಪೇರಿ ಅಂತಕ್ಕಂಥದ್ದನ್ನ ಬಳಸ್ತೀವಿ. ಅದಕ್ಕೆ ಏನಂತ ಕರಿಬೇಕು ನೀವು ಇಲ್ಲಿ ಹನಿಗಳನ್ನ ಇಡ್ತಕ್ಕಂಥ ಹನಿ ಬೀಯನ್ನ ಇಡತಕ್ಕಂಥ ಪ್ಲೇಸಿಗೆ ಏನ್ ಕರಿತೀರಿ ಅಪೇರಿ ಅಂತ ಕರಿತೀರಿ. ಅಪೇರಿ ಮತ್ತು ಅವೇರಿ ಮ್ಯಾಕ್ಸಿಮಮ್ ಟೈಮ್ ಒಂದು 5 to 6 ಟೈಮ್ ಒಂದು ಇಯರ್ ನಲ್ಲೇ ಬರ್ತಕ್ಕಂಥ ಶಿಫ್ಟ್ ವೈಸ್ ಪ್ರಶ್ನೆಗಳನ್ನ ಕೇಳಿದಾರೆ. ಅವು ಒಂದು ಅಪೇರಿ, ಇನ್ನೊಂದು ಅವೇರಿ ಪ್ರಶ್ನೆಗಳು ಮ್ಯಾಕ್ಸಿಮಮ್ ರಿಪೀಟ್ ಆಗಿವೆ. ನೆಕ್ಸ್ಟ್ ಸೆಕೆಂಡ್ ಒನ್ ಏನಿದೆ ನೋಡ್ರಿ, ವಾಟರ್ ಟ್ಯಾಂಕ್ ಫಾರ್ ಕೀಪಿಂಗ್ ಫಿಶ್ ಗಳನ್ನ ಇಡ್ಲಿಕ್ಕೆ ಬಳಸ್ತಕ್ಕಂತ ವಾಟರ್ ನೀರಿನ ಟ್ಯಾಂಕಿಗೆ ಏನ್ ಕರಿತೀರಿ ಪ್ರಶ್ನೆ ಇದೆ. ಇಲ್ಲಿ ಏನಂತ ಕರಿತೀವಿ ನಾವು ಅಕ್ವೇರಿಯಂ ಅಂತ ಕರಿತೀವಿ, ಮತ್ಸ್ಯಾಗಾರ ಅಂತ ಕರಿತೀವಿ. ಅಕ್ವೇರಿಯಂ ಮೀನ್ಸ್ ಮತ್ಸ್ಯಾಗಾರ. ಇಲ್ಲಿ ಪ್ರಶ್ನೆ ಏನಂದ್ರೆ ಕೆಲವೊಂದ್ಸಲ ಎರರ್ ಮೇಲೆ ಅಕ್ವೇರಿಯಂ ಎರರ್ ಮೇಲೆ ಪ್ರಶ್ನೆಗಳನ್ನ ಕೇಳಿದಾರೆ, ಸ್ಪೆಲ್ಲಿಂಗ್ ಎರರ್ ಮೇಲೆ ಕೂಡ ಪ್ರಶ್ನೆಗಳನ್ನ ಕೇಳ್ತಾರೆ. ಇಂತ ಏನ್ ಬರ್ತಲ್ಲ ಇವುಗಳ ಮೇಲೆ ಪ್ರಶ್ನೆಗಳ ಮೇಲೆ ಎಕ್ಸಾಮ್ ನಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ವಾಟರ್ ಟ್ಯಾಂಕ್ ಫಾರ್ ಕೀಪಿಂಗ್ ಫಿಶಸ್ ಅಂದ್ರೆ ಏನಾಗತ್ತೆ ಇಲ್ಲಿ ಅಕ್ವೇರಿಯಂ ಆಗತ್ತೆ. ನೆಕ್ಸ್ಟ್ ಪ್ಲೇಸ್ ಫಾರ್ ಕೀಪಿಂಗ್ ಬರ್ಡ್ಸ್ ಗಳನ್ನ ಎಲ್ಲಿ ಇಡ್ತೀವಿ ಅಂದ್ರೆ ನಾವು ಪಕ್ಷಿಗಳನ್ನ ಪಂಜರದಲ್ಲಿ ಇಡ್ತೀವಿ. ಪಂಜರ ಅಂತಂದ್ರ ಅವೇರಿ ಅಂತಂದ್ರ ಅರ್ಥ ಏನಂದ್ರೆ ಪಂಜರ ಅಂತಕ್ಕಂಥ ಅರ್ಥವನ್ನ ಇಲ್ಲಿ ನಮ್ಗೆ ಕೊಡ್ತದ. ಏನನ್ನ ಕೊಡ್ತದ ಪಂಜರ. ಪ್ಲೇಸ್ ಫಾರ್ ಕೀಪಿಂಗ್ ಬರ್ಡ್ಸ್ ಅಂದ್ರೆ ಏನ್ ಕೊಡ್ಬೇಕು ನೀವು ಇಲ್ಲಿ ಆನ್ಸರ್ ಅವೇರಿ ಅಂತಕ್ಕಂಥದ್ದನ್ನ ಕೊಡ್ಬೇಕು. ಅಪೇರಿ ಅಂದ್ರೆ ಹನಿ ಬೀಸ್ ಅಂತ ನೆನಪಿಡ್ರಿ, ಅವೇರಿ ಅಂತಂದ್ರೆ ಏನು ಬರ್ಡ್ಸ್ ಅಂದ್ರೆ ನೆನಪಿಡ್ಬೇಕು. ನೆಕ್ಸ್ಟ್ ನೋಡ್ರಿ, ನೇಮ್ ದ ಪ್ಲೇಸ್ ವೇರ್ ಪೀಪಲ್ ಗ್ಯಾಂಬಲ್ ಮೀನ್ಸ್ ಇಸ್ಪೇಟ್ ಅಂತ ಕರಿತೀರಿ ನೀವು ಲೋಕಲ್ ಅಲ್ಲಿ. ಇಸ್ಪೇಟ್ ಆಡುವಂತ ಸ್ಥಳಕ್ಕೆ ಏನಂತ ಕರೀತಾರೆ ಕ್ವಶನ್ ಕೇಳ್ತಾರೆ. ಅದಕ್ಕೆ ಏನಂತ ಕರಿತೀವಿ ನಾವು ಕ್ಯಾಶಿನೋ ಅಂತ ಕರಿತೀವಿ. ಏನಂತ ಕರಿತೀವಿ ನಾವು ಅದಕ್ಕೆ ಕ್ಯಾಶಿನೋ ಅಂತ ಕರಿತೀವಿ. ಅದೇ ರೀತಿ ಲಾಸ್ಟ್ ಒನ್ ಇರ್ತಕ್ಕಂಥದ್ದು ನೇಮ್ ದ ಪ್ಲೇಸ್ ವೇರ್ ದ ಗೌರ್ಮೆಂಟ್ ಕಾಯಿನ್ಸ್ ಮನಿ. ನೇಮ್ ದ ಪ್ಲೇಸ್ ಎಲ್ಲಿ ಸರ್ಕಾರ ಏನಪ್ಪಾ ಅಂದ್ರೆ ಹಣಗಳನ್ನ ತಯಾರಿಸ್ತಕ್ಕಂಥದ್ದು, ಹಣಗಳನ್ನ ರೆಡಿ ಮಾಡ್ತದೆ ಅಂತಂದ್ರೆ ಮಿಂಟ್ ಅಂತ ಕರಿತೀವಿ. ಮಿಂಟ್ ಮೀನ್ಸ್ ಟಂಕಶಾಲೆ ಏನಂತ ಕರಿತೀವಿ ಅದಕ್ಕ ಟಂಕಶಾಲೆ. ನಮ್ಮ ಮೈಸೂರಿನಲ್ಲಿ ಕೂಡ ಏನಿದೆ ಅಂದ್ರೆ ಟಂಕಶಾಲೆ ಇರತಕ್ಕಂಥದ್ದು ಕಾಯಿನ್ಸ್ ಗಳನ್ನ ನಾವು ಅಲ್ಲಿ ರೆಡಿ ಮಾಡ್ತೀವಿ. ಓಕೆ, ಇದಕ್ಕೆ ಏನ್ ಕರಿತೀವಿ ಅಂದ್ರೆ ನಾವು ಮಿಂಟ್ ಅಂತ ಕರಿತೀವಿ. ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ಥಳಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒನ್ ವರ್ಡ್ ಗಳನ್ನ ಈ ರೀತಿ ಕೇಳ್ತಾರೆ. ಇದಕ್ಕೆ ಸ್ಥಳಗಳಿಗೆ ಸಂಬಂಧಿಸಿದಂತ ಒನ್ ವರ್ಡ್ ಗಳನ್ನ. ನೆಕ್ಸ್ಟ್ ಕಾನ್ಸೆಪ್ಟ್ ಇರ್ತಕ್ಕಂಥದ್ದು ಗೈಸ್ ನೇಮ್ ಆಫ್ ದ ಡಾಕ್ಟರ್ಸ್ ಗಳ ಮೇಲೆ ಪ್ರಶ್ನೆಗಳು ಬರ್ತಾವೆ. ಯಾವ ರೀತಿ ಪ್ರಶ್ನೆಗಳು ಬರ್ತಾವೆ ನೋಡ್ರಲ್ಲಿ. ಪ್ರಶ್ನೆ ಹೆಂಗ್ ಬರ್ತಾವ ಅಂದ್ರೆ ಒನ್ ಹೂ ಟ್ರೀಟ್ಸ್ ಹಾರ್ಟ್ ಡಿಸೀಸಸ್ ಅದಕ್ಕೆ ಏನಂತ ಕರಿತೀವಿ ನಾವು ಇಲ್ಲಿ ಕಾರ್ಡಿಯೋಲಾಜಿಸ್ಟ್ ಅಂತ ಬರ್ತಾವ. ಇದು ಬರ್ತಕ್ಕಂಥದ್ದು ನಿಮ್ಗೆ ಒನ್ ವರ್ಡ್ ಅಲ್ಲಿ ಬರ್ತಕ್ಕಂಥದ್ದು. ಇನ್ನ ಜಿ ಕೆ ರೀಸನಿಂಗ್ ನಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತಾವ ನೋಡ್ರಿ. ಇದ್ರ ಮೇಲೆ ಇಲ್ಲಿ ಹಾರ್ಟ್ ಅಂತಕ್ಕಂಥ ಒಂದು ವರ್ಡ್ ಇಟ್ಕೊಂಡು ನೀವು ಸ್ಟಡಿ ಆಫ್ ಹಾರ್ಟ್ ಅಂತ ಕೇಳಿದಾಗ ಏನ್ ಹಾಕ್ಬೇಕಲ್ಲಿ ಕಾರ್ಡಿಯಾಲಜಿ ಅಂತ ಹಾಕ್ಬೇಕಾಗತ್ತ. ಏನ್ ಹಾಕ್ಬೇಕಾಗತ್ತ ಕಾರ್ಡಿಯಾಲಜಿ. ಅದೇ ರೀತಿ ನೆಕ್ಸ್ಟ್ ಹಾರ್ಟ್ ಅನ್ನ ವರ್ಕ್ ಆಗ್ತಾ ಇದೆಲ್ಲ ಚೆಕ್ ಮಾಡ್ಲಿಕ್ಕೆ ಏನ್ ಬಳಸ್ತೀವಿ ನಾವು ECG ಅನ್ನ ಬಳಸ್ತೀವಿ. ಇಲ್ಲಿ ಕೂಡ ಕಾರ್ಡಿಯೋಲಜಿ ಏನ್ ಬರ್ತದ ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಅಂತ ಬರ್ತದ. ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ಸ್ ಕಾರ್ಡಿಯೋ ಅಂತಂದ್ರೆ ಏನು ಹಾರ್ಟ್ ನೋಡ್ರಿ. ಹಾರ್ಟ್ ಸ್ಟಡಿ ಮಾಡೋದಕ್ಕ ಕಾರ್ಡಿಯಾಲಜಿ. ಹಾರ್ಟ್ ಅದನ್ನ ಚೆಕ್ ಮಾಡ್ಲಿಕ್ಕೆ CEG ಅಂತ ಬಳಸ್ತೀವಿ, ಅಲ್ಲಿಯೂ ಕಾರ್ಡಿಯೋ ಬರ್ತದ. ನೆಕ್ಸ್ಟ್ ಹಾರ್ಟ್ ಡಿಸೀಸ್ ಅಂತ ಬಂತಂದ್ರ ಕಾರ್ಡಿಯೋಲಾಜಿಸ್ಟ್ ಅಂತ ಬರ್ತದ. ಎನಾಲಜಿಯಲ್ಲಿ ಪ್ರಶ್ನೆ ಹೆಂಗ್ ಬರ್ತಾವ ಅಂದ್ರ ಇಲ್ಲಿ ಈ ರೀತಿ ಕೊಡ್ತಾನ ಹಾರ್ಟ್ ಅಂತ ಕೊಡ್ತಾನ. ಇಲ್ಲಿ ಏನ್ ಕೊಡ್ತಾನ ಅಂದ್ರೆ ನಮ್ಗೆ ಇಲ್ಲಿ ಕಾರ್ಡಿಯೋಲಾಜಿ ಅಂತ ಕೊಡ್ತಾನ. ಕಾರ್ಡಿಯೋಲಾಜಿ ಈ ರೀತಿ ಕೊಟ್ಟ ಏನ್ ಕೊಡ್ತಾನ ಇಲ್ಲಿ ಸ್ಕಿನ್ ಅಂತ ಕೊಡ್ತಾನ. ಸ್ಕಿನ್ ಅಂತ ಕೊಟ್ಟು ಹಿಂಗ್ ಡ್ಯಾಶ್ ಬಿಡ್ತಾನ. ಅಲ್ಲಿ ಏನ್ ಬರ್ತದ ಅಂತ ಗೊತ್ತಿರಬೇಕು. ಮೊದಲಿಗೆ ಏನಂತಾರ ಇವೆರಡೂದು ರಿಲೇಷನ್ ನಿಮ್ಗೆ ಗೊತ್ತಿರಬೇಕು. ಹಾರ್ಟ್ ಅನ್ನ ಅಧ್ಯಯನ ಮಾಡೋದು ಕಾರ್ಡಿಯೋಲಾಜಿ ಅಂತ ಕರಿತೀವಿ. ಸ್ಕಿನ್ ಅನ್ನ ಅಧ್ಯಯನ ಮಾಡೋದಕ್ಕೆ ಏನ್ ಕರಿತೀವಿ ನಾವು ಇಲ್ಲಿ ಡರ್ಮೆಟಾಲಜಿ ಅಂತ ಕರಿತೀವಿ. ಏನಂತ ಕರಿತೀವಿ ನಾವು ಡರ್ಮೆಟಾಲಜಿ. ಈ ರೀತಿ ಪ್ರಶ್ನೆಗಳನ್ನ ಎಲ್ಲಿ ಕೇಳ್ತಾನೆ ಅಂದ್ರೆ ನಮ್ಗೆ ರೀಸನಿಂಗ್ ನಲ್ಲಿ ಕೇಳ್ತಾನೆ. ಇನ್ನು GK ಅಲ್ಲಿ ಯಾವ ರೀತಿ ಪ್ರಶ್ನೆಗಳಕ್ಕೆ ನೇರವಾಗಿ ಸ್ಟಡಿ ಆಫ್ ಹಾರ್ಟ್ ಈಸ್ ಕಾಲ್ಡ್ ಕಾರ್ಡಿಯಾಲಜಿ, ಸ್ಟಡಿ ಆಫ್ ಸ್ಕಿನ್ ಈಸ್ ಕಾಲ್ಡ್ ಡರ್ಮೆಟಾಲಜಿ. ಇಲ್ಲಿ ನೋಡ್ರಿ ಒನ್ ಹೂ ಟ್ರೀಟ್ಸ್ ಹಾರ್ಟ್ ಡಿಸೀಸಸ್ ಅಂದ್ರೆ ಏನ್ ಹಾಕ್ಬೇಕು ನಾವಿಲ್ಲಿ ಕಾರ್ಡಿಯಾಲಜಿಸ್ಟ್ ಅಂತ ಹಾಕ್ಬೇಕಾಗತ್ತ. ಅದೇ ರೀತಿ ನೆಕ್ಸ್ಟ್ ನೋಡ್ರಿ ಒನ್ ಹೂ ಟ್ರೀಟ್ಸ್ ಫಿಮೇಲ್ ಡಿಸೀಸಸ್ ಮಹಿಳೆಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೋಗಗಳನ್ನ ಏನಪ್ಪಾ ಅಂದ್ರೆ ಚೆಕ್ ಮಾಡತಕ್ಕಂಥ ಡಾಕ್ಟರ್ಗೆ ಏನ್ ಕರಿತೀವಿ ನಾವು ಇಲ್ಲಿ ಗೈನಕಾಲಜಿಸ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ ನಾವು ಇಲ್ಲಿ ಗೈನಕಾಲಜಿಸ್ಟ್. ಫಿಮೇಲ್ ಅಥವಾ ವುಮೆನ್ ಅಂತ ಬಂದ್ರೆ ಇವರ ಆನ್ಸರ್ ಮಸ್ಟ್ ಬಿ ಗೈನೆಕೋ. ಏನಿರ್ಬೇಕಲ್ಲಿ ಗೈನೆಕೋ ಅಂತ ಇರ್ಬೇಕಾಗತ್ತ. ನೆಕ್ಸ್ಟ್ ನೋಡ್ರಿ ಒನ್ ಹೂ ಟ್ರೀಟ್ ಸ್ಕಿನ್ ಡಿಸೀಸಸ್. ಸ್ಕಿನ್ ಅಂದ್ರೆ ಚರ್ಮ.
ಚರ್ಮಕ್ಕೆ ಸಂಬಂಧಿಸಿದಂತ ರೋಗಗಳನ್ನ ಚೆಕ್ ಮಾಡುವಂತ ಡಾಕ್ಟರ್ ಏನ್ ಕರಿತೀವಿ ನಾವು ಡರ್ಮೆಟಾಲಜಿಸ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡರ್ಮೆಟಾಲಜಿ. ಸ್ಟಡಿ ಆಫ್ ಸ್ಕಿನ್ ಇಸ್ ಕಾಲ್ಡ್ ಡರ್ಮೆಟಾಲಜಿ. ಡರ್ಮಾ ಅಂತಂದ್ರೆ ಏನಿಲ್ಲ ನಮ್ಗೆ ಚರ್ಮ. ನೀವು ಕ್ರೀಮ್ ಗಳನ್ನ ಯೂಸ್ ಮಾಡ್ತೀವಿ ಯಾವಂದ್ರೆ ಡರ್ಮಾ ಅಂತಕ್ಕಂಥ ನೋಡ್ರಿ ಮ್ಯಾಕ್ಸಿಮಮ್ ಸ್ಕಿನ್ ಏನಪ್ಪಾ ಅಂದ್ರೆ ಮಲಾಮ್ಗಳನ್ನ ಯೂಸ್ ಮಾಡಿದ್ರೆ ಅದ್ರ ಮೇಲೆ ಏನ್ ಬರುತ್ತೆ ಅಂದ್ರೆ ಡರ್ಮಾ ಅಂತ ಬರ್ದಿರ್ತಾರೆ. ಡರ್ಮಾ ಮೀನ್ಸ್ ಸ್ಕಿನ್. ಓಕೆ, ನೆಕ್ಸ್ಟ್ ಒನ್ ಹೂ ಟ್ರೀಟ್ಸ್ ಚಿಲ್ಡ್ರನ್ ಡಿಸೀಸಸ್. ಚಿಲ್ಡ್ರನ್ ಮೀನ್ಸ್ ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೋಗಗಳನ್ನ ನೋಡುವಂತ ಡಾಕ್ಟರ್ ಏನ್ ಕರಿತೀವಿ ನಾವು ಪೆಡಿಯಾಟ್ರಿಷಿಯನ್ ಅಂತ ಕರಿತೀವಿ. ಏನಂತ ಕರಿತೀವಿ ನಾವು ಅಲ್ಲಿ ಪೆಡಿಯಾಟ್ರಿಷಿಯನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇರ್ತಕ್ಕಂಥದ್ದು ಒನ್ ಹೂ ಟ್ರೀಟ್ಸ್ ಮೆಂಟಲ್ ಡಿಸೀಸಸ್. ಮೆಂಟಲ್ ಡಿಸೀಸ್ ಅಂದ್ರೆ ಸೈಕ್ಯಾಟಿಸ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ ನಾವು ಸೈಕ್ಯಾಟಿಸ್ಟ್ ಅಂತ ಕರಿತೀವಿ. ಸ್ಟಡಿ ಆಫ್ ಮೈಂಡ್ ಅಥವಾ ಮೆಂಟಾಲಿಟಿ ಅಂತಕ್ಕಂಥದ್ದು ಬರ್ತದೆ ನಮ್ಗೆ. ಏನು ಸೈಕಾಲಜಿ ಅಂತ ಯೂಸ್ ಮಾಡ್ತೀರಾ? ಸ್ಪೆಲ್ಲಿಂಗ್ ಎರರ್ ನಲ್ಲಿ ಈ ಪ್ರಶ್ನೆಗಳು ಬರ್ತಕ್ಕಂಥದ್ದು ಎಲ್ಲಿ ಬರ್ತಾವು? ಸ್ಪೆಲ್ಲಿಂಗ್ ಎರರ್ ನಲ್ಲಿ ಸೈಕಾಲಜಿ ಸೈಕ್ಯಾಟಿಸ್ಟ್ ಅಂತಕ್ಕಂಥ ಪ್ರಶ್ನೆಗಳು ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಸ್ಪೆಲ್ಲಿಂಗ್ ಎರರ್ ನಲ್ಲಿ ಕೇಳ್ತ ನೋಡ್ರಿ. ಒಂದು ಕಾನ್ಸೆಪ್ಟ್ ಒನ್ ವರ್ಡ್ ಅಂತಕ್ಕಂಥದ್ದು ಜಿಕೆನು ಕವರ್ ಮಾಡ್ತದ ಪ್ಲಸ್ ರೀಸನಿಂಗ್ ಅನ್ನ ಕವರ್ ಮಾಡ್ತದ. ಸೊ ನೀವು ಯಾವುದ್ರ ಪರ್ಪಸ್ ಓದ್ತಿರ ಗೊತ್ತಿಲ್ಲ, ಬಟ್ ಈ ಸಬ್ ಟಾಪಿಕ್ ಅನ್ನ ನೀವು ಓದ್ಬೇಕಾಗತ್ತೆ. ಈ ತರ ರೀಸನಿಂಗ್ ನಲ್ಲಿ ಕೇಳ್ತಾನೆ, ಡೈರೆಕ್ಟ್ ಪ್ರಶ್ನೆಗಳು ಏನ್ ಕೇಳ್ತಾನೆ ಅಂದ್ರೆ ಜಿಕೆ ಅಲ್ಲಿ ಕೇಳ್ತಾನೆ. ಸೊ ಯು ಹ್ಯಾವ್ ಟು ರೀಡ್ ದಿಸ್ ಚಾಪ್ಟರ್ ವೆರಿ ಕೇರ್ಫುಲಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇರ್ತಕ್ಕಂಥದ್ದು ರಿಲೇಟೆಡ್ ಟು ಸೈನ್ಸ್ ಅಂಡ್ ಆರ್ಟ್ಸ್. ಇವು ಕೂಡ ಮ್ಯಾಕ್ಸಿಮಮ್ ಜಿಕೆ ಅಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು, ಜೊತೆಗೆ ನಿಮ್ಮ ರೀಸನಿಂಗ್ ನಲ್ಲಿ ಕೂಡ ಈ ಪ್ರಶ್ನೆಗಳು ಬರ್ತಾವ. ಯಾವ ರೀತಿ ಬರ್ತಾವ? ಇನ್ಸೆಕ್ಟ್ ಅಂತ ಕೊಡ್ತಾನ, ಎಂಟಮಾಲಜಿ ಅಂತ ಕೊಡ್ತಾನ, ಇನ್ಸೆಕ್ಟ್ ಏನ್ ಕೊಡ್ತಾನ ಎಂಟಮಾಲಜಿ ಅಂತ ಕೊಡ್ತಾನ. ಮುಂದೆ ಏನ್ ಕೊಡ್ತಾನ? ಬರ್ಡ್ಸ್ ಅಂತ ಕೊಡ್ತಾನ, ಇಲ್ಲಿ ಡ್ಯಾಶ್ ಬಿಡ್ತಾನ. ಓಕೆ, ಸ್ಟಡಿ ಆಫ್ ಇನ್ಸೆಕ್ಟ್ ಇಸ್ ಕಾಲ್ಡ್ ಎಂಟಮಾಲಜಿ, ಸ್ಟಡಿ ಆಫ್ ಬರ್ಡ್ಸ್ ಇಸ್ ಕಾಲ್ಡ್ ಆರ್ನಿಥಾಲಜಿ. ಇದು ರೀಸನಿಂಗ್ ನಲ್ಲಿ ಕೇಳ್ತಕ್ಕಂಥದ್ದು. ಇನ್ನು ಜಿಕೆ ಅಲ್ಲಿ ಯಾವ ರೀತಿ ಪ್ರಶ್ನೆಗಳು ಕೇಳ್ತಾವ? ಡೈರೆಕ್ಟ್ ಬರ್ತದ. ಸ್ಟಡಿ ಆಫ್ ಬರ್ಡ್ಸ್ ಇಸ್ ಕಾಲ್ಡ್ ಆರ್ನಿಥಾಲಜಿ. ನೋಡ್ರಿ, ಒಂದೇದು ಸ್ಟಡಿ ಆಫ್ ಇನ್ಸೆಕ್ಟ್ ಅಂದ್ರೆ ಏನು? ಎಂಟಮಾಲಜಿ. ಸ್ಟಡಿ ಆಫ್ ಬರ್ಡ್ಸ್ ಅಂದ್ರೆ ಏನ್ ಕರಿತೀವಿ ನಾವು? ಆರ್ನಿಥಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಏನಿರ್ತಕ್ಕಂಥ ಸ್ಟಡಿ ಆಫ್ ಕಲರ್ಸ್ ಮೀನ್ಸ್ ಕ್ರೋಮಾ. ನೋಡ್ರಿ, ಕ್ರೋಮಾ ಅಂತಕ್ಕಂಥ ಒಂದು ವರ್ಡ್ ನೆನಪಿಟ್ರೆ ಕಲರ್ ಎಲ್ಲಿ ಬರ್ತದ ಅಲ್ಲಿ ಹಾಕ್ಬೇಕಾಗತ್ತೆ. ಈ ಕ್ರೋಮೋಜೋಮ್ಸ್ ಅಂತ ಕಲಿತೀರಿ ನೀವು ಸೈನ್ಸ್ ಅಲ್ಲಿ. ಏನ್ ಕಲಿತೀರಿ? ಕ್ರೋಮೋಜೋಮ್ಸ್. ಕನ್ನಡದಲ್ಲಿ ಕ್ರೋಮೋಜೋಮ್ಸ್ ಏನ್ ಕರಿತೀವಿ ಅಂದ್ರೆ ನಾವು ವರ್ಣ ತಂತು ಅಂತ ಕರಿತೀವಿ. ವರ್ಣ ಅಂದ್ರೆ ಬಣ್ಣ ಅರ್ಥ ಕೊಡ್ತದ. ವರ್ಣ ಮೀನ್ಸ್ ಬಣ್ಣ, ಕಲರ್. ಅಗೇನ್ ಏನ್ ಬರ್ತದ ನಮ್ ಕಲರ್? ಕ್ರೋಮಾ ಅಂತ ಬಂತಂದ್ರೆ ಕ್ರೊಮ್ಯಾಟೋಲಾಜಿ, ಕ್ರೊಮ್ಯಾಟೋಗ್ರಫಿ ತಿಳಿತಾ? ಕ್ರೊಮ್ಯಾಟೋ ಪೇಪರ್ ಅಂತ ನೀವು ಸ್ಟಡಿ ಮಾಡಿದ್ರೆ ಸೈನ್ಸ್ ಅವರು. ಕ್ರೋಮಾ ಮೀನ್ಸ್ ಕಲರ್ ಅಂತ ಬಂದ ನಿಮ್ಮ ಆಪ್ಷನ್ ಏನಾಗಿರ್ಬೇಕಂದ್ರೆ ಕ್ರೋಮಾ ಅಂತ ಆಪ್ಷನ್ ಅಲ್ಲಿ ಅಂತಂದ್ರೆ 100% ದಟ್ ಈಸ್ ರೈಟ್. ನೀವು ಅದನ್ನೇ ಹಾಕ್ಬೇಕಾಗತ್ತೆ. ನೆಕ್ಸ್ಟ್ ನೋಡ್ರಿ, ಸೈನ್ಸ್ ಆಫ್ ಲೈಫ್ ಅಂಡ್ ಲಿವಿಂಗ್ ಥಿಂಗ್ಸ್. ಲಿವಿಂಗ್ ಮೀನ್ಸ್ ಜೀವಂತ, ಜೀವಿಗಳ ಅಧ್ಯಯನಕ್ಕೆ ಏನ್ ಕರಿತೀವಿ ನಾವು? ಬಯಾಲಜಿ ಅಂತ ಕರಿತೀವಿ. ಜೀವಿಗಳ ಅಧ್ಯಯನಕ್ಕೆ ಜೀವಶಾಸ್ತ್ರ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಪ್ರಾಣಿಗಳ ಅಧ್ಯಯನಕ್ಕೆ ಏನ್ ಕರಿತೀವಿ ಅಂದ್ರೆ ನಾವು ಜೂಲಜಿ ಅಂತ ಕರಿತೀವಿ. ಜೂಲಜಿ. ಸಸ್ಯಗಳ ಅಧ್ಯಯನಕ್ಕೆ ಏನ್ ಕರಿತೀವಿ ಅಂದ್ರೆ ಬಾಟನಿ. ಜಿಕೆಯಲ್ಲಿ ಆಗಿರೋ ಪ್ರಶ್ನೆಗಳು. ಇದನ್ನ ಹೆಂಗ್ ಕೊಡ್ಬೋದು ಎನಲಾಗಿಯಲ್ಲಿ? ಇಲ್ಲಿ ನೋಡ್ರಿ, ಜೂ ಅಂತ ಕೊಡ್ತಾನೆ, ಅನಿಮಲ್ಸ್, ಜೂಲಜಿ ಅನಿಮಲ್ಸ್ ಈ ರೀತಿ ಕೊಟ್ಟು ಇಲ್ಲೇನ್ ಕೊಡ್ತಾನೆ ಅಂತಂದ್ರೆ ಬಾಟನಿ ಅಂತ ಕೊಡ್ತಾನೆ. ಬಾಟನಿ ಅಂತ ಕೊಂಡ್ರೆ ಏನ್ ಕೊಡ್ತಾನೆ? ಇಲ್ಲಿ ನಿಮ್ಗೆ ಆನ್ಸರ್ ಗ್ಯಾಪ್ ಇಟ್ಟಿರ್ತಾನೆ. ಏನ್ ಹಾಕ್ಬೇಕು ನೀವು ಅಲ್ಲಿ? ಬಾಟನಿ ಅಂತ ಕೊಟ್ಟಾಗ ಪ್ಲಾಂಟ್ಸ್ ಅಂತ ಹಾಕ್ಬೇಕಾಗತ್ತೆ. ಈ ರೀತಿ ಪ್ರಶ್ನೆಗಳನ್ನ ರೀಸನಿಂಗ್ ನಲ್ಲಿ ಕೇಳ್ತಾನೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ, ದ ಸೈನ್ಸ್ ವಿಚ್ ಸ್ಟಡೀಸ್ ಅನ್ಸಿಯಂಟ್ ಸೊಸೈಟೀಸ್ ಬೇಸ್ಡ್ ಆನ್ ದ ಮಟೀರಿಯಲ್ ರಿಮೇನ್ಸ್. ಇದನ್ನು ಏನಪ್ಪಾ ಅಂದ್ರೆ ಮ್ಯಾಕ್ಸಿಮಮ್ ಕ್ವಶನ್ ಆಗಿದೆ. 10 ಸರಿ ಆದ್ರೆ ಈ ಪ್ರಶ್ನೆ ಬಂದೈತೆ. ಏನಂತಂದ್ರೆ ಇಲ್ಲಿ ಹಿಂದೆ ಉಳಿದಿರ್ತಕ್ಕಂಥ ಒಂದು ವಸ್ತುಗಳನ್ನ, ಪ್ರಾಚೀನ ಕಾಲದ ಒಂದು ವಸ್ತುಗಳನ್ನ ಅಧ್ಯಯನ ಮಾಡೋದಕ್ಕೆ ಏನ್ ಕರಿತೀವಿ ಅಂದ್ರೆ ನಾವು ಅಂತಂದ್ರೆ ಆರ್ಚಿಯಾಲಜಿ ಅಂತಂದ್ರೆ ಪ್ರಾಕಿತಿಹಾಸ ಅಂತ ಏನ್ ಕಲಿತೀವಿ ನಾವು? ಆರ್ಚಿಯಾಲಜಿ, ಪಳಿವಳಿಕೆ ಶಾಸ್ತ್ರ ಅಂತ ಕರಿತೀವಿ. ಪಳಿವಳಿಕೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನ್ ಕರಿತೀವಿ ಅಂದ್ರೆ ಆರ್ಚಿಯಾಲಜಿ ಅಂತ ಕರಿತೀವಿ. ಇದೇನಂತ ನಿಮ್ಗೆ ಟಾಪಿಕ್ ನೆನಪಿರ್ಬೇಕಾಗತ್ತೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇರ್ತಕ್ಕಂಥದ್ದು ಲಾಸ್ಟ್ ಏನಂತಂದ್ರೆ ನೀವು ಏನಾಗ್ಬೇಕಂತಂದ್ರೆ ಅಟು ಟಾಪಿಕ್ ಅನ್ನ, ಎಲ್ಲಾ ಟಾಪಿಕ್ ಗಳನ್ನ ನೀವು ರೀಸನಿಂಗ್ ಪರ್ಪಸ್ ಆಗಿರ್ಬೋದು, ಅದೇ ರೀತಿ ಪ್ಲಸ್ ಜಿಕೆ ಪರ್ಪಸ್ ಮತ್ತು ಇಂಗ್ಲಿಷ್ ಪರ್ಪಸ್ ಅನ್ನ ಈ ಚಾಪ್ಟರ್ ಅನ್ನ ಕಂಪ್ಲೀಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಇರ್ತಕ್ಕಂಥ ಬೇಸಿಕ್ಸ್ ಗಳನ್ನ ಬಳಸ್ಕೊಂಡು ನೋಡ್ರಿ, ಇಲ್ಲಿ ಫೋಬಿಯಾ ಅಂತ ಬಂದಾಗ ನಿಮ್ಮ ಆಪ್ಷನ್ ಅಲ್ಲಿ ಏನ್ ಹುಡುಕಾಡ್ಬೇಕು ನೀವು? ಫೋಬಿಯಾ ಅಂತಂದ್ರೆ ಪಿಯರ್ ಅಂತಂದ್ರೆ ಏನ್ ಬರ್ತದ ನಮ್ಗೆ? ಫೋಬಿಯಾ ಬರ್ತದ. ಈ ರೀತಿ ಕೆಲವೊಂದಿಷ್ಟು ಹಿಂಟ್ಸ್. ಫೋಟೋ ಅಂತ ಏನ್ ನೆನಪಾಗಬೇಕು ನಮ್ಗೆ? ಇಲ್ಲಿ ಲೈಟ್ ನೆನಪಾಗಬೇಕು. ಇನ್ನೊಂದ್ಸರಿ ನೋಡ್ಕೊಂಡ್ಬಿಡ್ರಿ ಕ್ವಿಕ್ ಆಗಿ. ಇಲ್ಲಿ ಇರ್ತಕ್ಕಂಥ ಲಾಸ್ಟ್ ನೋಡ್ರಿ ಏನಿದೆ? ರಿಲೇಟೆಡ್ ಟು ಸೈನ್ಸ್ ಅಂಡ್ ಆರ್ಟ್ಸ್. ಸೈನ್ಸ್ ಮತ್ತು ಆರ್ಟ್ಸ್ ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೇಮ್ ಆಫ್ ದ ಡಾಕ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದರ ಜೊತೆಗೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಯಾವ್ದಿಲ್ಲ? ರಿಲೇಟೆಡ್ ವಿತ್ ದ ಪ್ಲೇಸಸ್, ಸ್ಥಳಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನ ಎಕ್ಸಾಮ್ ನಲ್ಲಿ ಕೇಳ್ತಾನೆ. ಫಾರ್ಮ್ಸ್ ಆಫ್ ಗೌರ್ಮೆಂಟ್, ಸರ್ಕಾರಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾನೆ ಒನ್ ವರ್ಡ್ ನಲ್ಲಿ. ನೆಕ್ಸ್ಟ್ ಏನಂತಂದ್ರೆ ಕಿಲ್ಲಿಂಗ್ಸ್, ಕೊಲ್ಲುವುದನ್ನ ಕೂಡ ಪ್ರಶ್ನೆ ಮಾಡ್ತಾನೆ. ಅದು ಯಾರು? ಪ್ಯಾಟರ್ನಲ್ ಆಗಿರ್ಬೋದು, ಮ್ಯಾಟರ್ನಲ್ ಆಗಿರ್ಬೋದು, ಇಂಪ್ಲಾಂಟ್ ಆಗಿರ್ಬೋದು, ಶಿಶು ಹತ್ಯೆ, ಭ್ರೂಣ ಹತ್ಯೆ, ಇವುಗಳ ಮೇಲೆ ಕೂಡ ಪ್ರಶ್ನೆಗಳನ್ನ
ಎಕ್ಸಾಮ್ ನಲ್ಲಿ ಕೇಳ್ತಾನೆ. ನೆಕ್ಸ್ಟ್ ನೋಡ್ರಿ ಏನಾಗಿರ್ತಕ್ಕಂಥದ್ದು ಫೋಬಿಯಾ ಅಂತಂದ್ರೆ ನಮ್ಗೆ ಭಯ ಇರ್ತಕ್ಕಂಥದ್ದು. ಕೆಲವೊಬ್ಬರಿಗೆ ಹೈಟ್ ಅನ್ನ ನೋಡಿದ್ರೆ ಭಯ ಆಗುತ್ತೆ, ಕೆಲವೊಬ್ಬರಿಗೆ ಕ್ರೌಡ್ ಅನ್ನ ನೋಡಿದ್ರೆ ಭಯ ಆಗುತ್ತೆ. ವುಮೆನ್ ಇರ್ತಕ್ಕಂಥದ್ದು ಇಲ್ಲಿ ಹೈಟ್ ಅಂತ ಬಂದಾಗ ಎಕ್ರೋ ಅಂತಕ್ಕಂಥದ್ದು ಆಪ್ಷನ್ ಹುಡುಕಾಡಬೇಕು. ಕ್ರೌಡ್ ಬಂದಾಗ ಡೆಮೋಗ್ರಫಿ ಅಂತಕ್ಕಂಥದ್ದು ಅಧ್ಯಯನ ಕೇಳಿದಾಗ ಡೆಮೋಗ್ರಫಿ ಹಾಕ್ಬೇಕು. ವುಮೆನ್ ಅಂತ ಬಂದಾಗ ಏನು ಗೈನಕಾಲಜಿಸ್ಟ್ ಗೈನೋಫೋಬಿಯಾ ಈ ರೀತಿ ಹಾಕ್ಬೇಕು. ಟ್ರೀಸ್ ಅಂತ ಬಂದಾಗ ಡೆಂಡ್ರೋಫೋಬಿಯಾ, ಗಿಡಗಳನ್ನ ನೋಡಿ ಭಯ ಆದ್ರೆ ಅವ್ರಿಗೆ ಡೆಂಡ್ರೋಫೋಬಿಯಾ ಅಂತ ಕರೀತಾರೆ. ಸ್ಟಡಿ ಆಫ್ ಟ್ರೀಸ್ ಅಂತ ಕೇಳಿದಾಗ ಏನ್ ಹಾಕ್ಬೇಕು, ಡೆಂಡ್ರೋಲಾಜಿ ಅಂತ ಹಾಕ್ಬೇಕಾಗತ್ತೆ. ನೆಕ್ಸ್ಟ್ ನೋಡ್ರಿ ಕಲರ್ಸ್ ಅಂದ್ರೆ ಕ್ರೋಮೋಫೋಬಿಯಾ, ಕ್ರೋಮೋಲಜಿ. ನೆಕ್ಸ್ಟ್ ಏನಿದೆ ಫೈರ್ ಅಂತ ಬಂದ್ರೆ ಪೈರೋಫೋಬಿಯಾ, ವಾಟರ್ ಅಂತ ಬಂದ್ರೆ ಹೈಡ್ರೋಫೋಬಿಯಾ. ನೋಡ್ರಿ ವಾಟರ್ ಅಂದ್ರೆ ಹೈಡ್ರೋಫೋಬಿಯಾ, ಹೈಡ್ರೋಪೋನಿಕ್ಸ್ ಅಂತ ಕಲಿತೀರಿ. ಹೈಡ್ರೋಪೋನಿಕ್ಸ್ ಅಂದ್ರೆ ನೀರ್ ಇಲ್ಲಾರ್ದೇನಪ್ಪ ಅಂದ್ರೆ ಸಸ್ಯಗಳನ್ನ ಬೆಳೆಸಬಹುದು. ಹೈಡ್ರೋ ಅಂತ ಬಂದಾಗ ವಾಟರ್ ಆಗಿರ್ಬೇಕು ನಿಮ್ಮ ಆಪ್ಷನ್. ನೆಕ್ಸ್ಟ್ ಹೈಡ್ರೋಫೋನ್ ಅಂತ ಬರ್ತದ, ಸೌಂಡ್ ಏನಪ್ಪಾ ನೀರಿನಲ್ಲಿ ಇರ್ತಕ್ಕಂಥ ಸೌಂಡ್ ಅನ್ನ ಕೇಳಿಸ್ಲಿಕ್ಕೆ ನಾವು ಹೈಡ್ರೋಫೋನ್ ಅನ್ನ ಬಳಸ್ತೀವಿ. ಈ ರೀತಿ ಪ್ರಶ್ನೆ ನಿಮ್ಗೆ ಗೊತ್ತಾಗಬೇಕು. ಲೈಟ್ ಅಂದ್ರೆ ಏನಪ್ಪಾ ಅಂದ್ರೆ ಫೋಟೋ ಮೀನ್ಸ್ ಬೆಳಕು. ಇವುಗಳನ್ನ ಏನ್ ಮಾಡ್ಬೇಕಾಗತ್ತೆ ನೀವು ಎಕ್ಸಾಮ್ ನಲ್ಲಿ ಚೆನ್ನಾಗಿ ಪ್ರಿಪರೇಷನ್ ಮಾಡೋಕೆ ಈ ಟಾಪಿಕ್ ಅನ್ನ ಚೆನ್ನಾಗಿ ಓದ್ಕೊಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತೀನಿ. ಕ್ಲಾಸ್ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತೀನಿ. ಥ್ಯಾಂಕ್ ಯು ಗೈಸ್.